ಇವತ್ತು ಬ್ಲಾಗ್ನ ಶುರು ಮಾಡೋದಕ್ಕೂ ಮೊದಲು ನಾನು ಅಪರ್ಣಾ ಮೇಡಮ್ ಅವ್ರ ಫೋಟೋಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನನ್ನ ಮನಸ್ಸಿನ ಮಾತನ್ನು ಕೂಡ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ಅಲ್ಲಿ ಇದ್ರ ಬಗ್ಗೆ ಇವತ್ತು ನಿಮ್ಮ ಜೊತೆ ಮಾತಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ನನ್ನ ಒಂದು ಮನಸ್ಸಿನಲ್ಲಿ ಇರುವಂತಹ ಕೆಲವೊಂದನ್ನು ಶೇರ್ ಮಾಡ್ಕೊಂಬಿಡೋಣ ಅಂತ. ಅದಕ್ಕೂ ಮೊದಲು ಇವತ್ತಿನ ಬ್ಲಾಗ್ನೂ ಕೂಡ ಕಂಟಿನ್ಯೂ ಮಾಡ್ಕೊಳ್ತಾ ಮಾತಾಡೋಣ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ನಾನು ಸಿರಿಧಾನ್ಯಗಳು ಎಲ್ಲ ಮಿಕ್ಸ್ ಸಿರಿಧಾನ್ಯ ತೊಗೊಂಡಿದ್ದೀನಿ. ನಾನು ಇಲ್ಲಿ ನಿಮಗೆ ಯಾವುದೆಲ್ಲ ಮನೆ ಹತ್ತಿರ ಸಿಗುತ್ತೆ ಅದನ್ನ ನೀವು ತೊಗೋಬೋದು, ಇದೇ ತೊಗೋಬೇಕು ಅನ್ನೋದೇನಿಲ್ಲ. ಜೊತೆಗೆ ನಾನು ಇದಕ್ಕೆ ಹೆಸರು ಕಾಳು ಮತ್ತು ಕಡಲೆಬೇಳೆ, ಉದ್ದಿನಕಾಳು, ಕಪ್ಪು ಉದ್ದಿನಕಾಳು. ನಮ್ಮ ಚೈತನ್ಯಗೆ ಒಂದು ಸ್ವಲ್ಪ ತಿನ್ನೋದು ಕಡಿಮೆ ಅಲ್ಲೋ, ಹಾಗಾಗಿ ನಾನು ಈ ಥರ ಎಲ್ಲ ಮಾಡಿ ಇಡೀ ಮನೆ ಜನ ಎಲ್ಲನೂ ಕೂಡ ತಿನ್ನೋ ಥರ ಮಾಡ್ತಾಯಿರ್ತೀನಿ. ಉದ್ದಿನ ಕಾಳಿಲ್ಲ ಅಂದರೂ ನೀವು ಉದ್ದಿನ ಬೇಳೆನೂ ಕೂಡ ಅದ್ರ ಜೊತೆಗೆ ಹಾಕೋಬೋದು. ಇದನ್ನು ಓವರ್ ನೈಟ್ ನೆನೆಸಿಟ್ಟು ಆನಂತರ ಬೆಳಗ್ಗೆ ಇದನ್ನು ರುಬ್ಬಿಟ್ಟು ದೋಸೆ ಮಾಡೋವಂಥದ್ದು. ಇದೊಂಥರ ದಿಢೀರ್ ದೋಸೆ ಅಂತಲೂ ಕೂಡ ಹೇಳ್ಬೋದು. ಆದರೆ ಹಿಟ್ಟು ರುಬ್ಬಿದ ಮೇಲೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಹಾಗೆ ಇಟ್ಟು ಆನಂತರ ದೋಸೆ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಇದಕ್ಕೆ ನೀವು ಒಂದು ಸ್ವಲ್ಪ ಫ್ರೈ ಮಾಡಿರೋಂಥ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿನೂ ಕೂಡ ಜೊತೆಗೆ ರುಬ್ಬಿಟ್ಟು ಮಾಡಿದ್ರೆ ಅದು ಒಂಥರ ದೋಸೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಅದನ್ನು ಕೂಡ ನಾನಿವತ್ತು ಬರೀ ಪ್ಲೈನಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಬೆಳಗ್ಗೆ ಎದ್ದು ನಾನು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಹೋಗಿ ವಾಕಿಂಗ್ ಮುಗಿಸ್ಕೊಂಬಂದು ಆ ನಂತರನೇ ನಾನು ರುಬ್ತಾ ಇರೋದು. ಯಾಕೆ ಅಂತಂದರೆ ಮನೇಲಿ ಸ್ವಲ್ಪ ಸೌಂಡ್ ಆದರೆ ಬೆಳಗ್ಗೆನೇ ಎದ್ದು ನಾನು ಎದ್ದೊಳ್ಳ ಟೈಮಿಗೆ ಎದ್ದು ರುಬ್ಬೋದಕ್ಕೆ ಶುರು ಮಾಡ್ತೀವಿ. ಸೌಂಡ್ ಆದರೆ ಮಕ್ಕಳಿಗೆ ಮನೆಯವ್ರಿಗೆಲ್ಲ ಹಿಂಸೆ ಆಗುತ್ತೆ, ಅವ್ರಿಗೆಲ್ಲ ಒಂದು ಹಿಂಸೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಬೆಳಕಾದ್ಮೇಲೆ ಅವರು ಕೂಡ ಎಚ್ಚರವಾಗಿರ್ತಾರಲ್ಲ ಆ ಟೈಮಲ್ಲೇ ರುಬ್ಬೋಣ ಅಂತ ಹೇಳಿ ಈಗ ಒಂದು 6:30, 6:45 ನನಗೆ ರುಬ್ಬಿಟ್ಟು ಇಡ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ದೋಸೆ ಹಾಕುವಂಥದ್ದು. ಅಷ್ಟರಲ್ಲಿ ನನಗೇನೆಂದರೆ ಇದನ್ನು ರುಬ್ಬಿಟ್ಟಾದಮೇಲೆ ಸ್ವಲ್ಪ ಹೊತ್ತು ಹಾಟ್ ವಾಟರ್ ಕುಡಿದು ಆನಂತರ ಇವತ್ತು ಈ ಒಂದು ದೋಸೆಗೆ ಕಾಂಬಿನೇಷನಾಗಿ ನಾನು ಮಾಡ್ತಾಯಿರೋದು ಎಣ್ಣೆಗಾಯಿ ಗೊಜ್ಜು. ಈ ಒಂದು ಪ್ರೊನೌನ್ಸಿಯೇಷನ್ ಸ್ವಲ್ಪ ನಂದು ತಡವರಿಸಬಹುದು ಅಥವಾ ಏನಾದರೂ ಆ ಒಂದು ಎಣ್ಣೆಗಾಯಿ ಅನ್ನೋದು ಬೇರೆ ಥರನೇ ಕೇಳಿಸ್ಬೋದು ನಿಮಗೆ. ಅದನ್ನು ಸುಮಾರು ಸರಿ ತಿರುತ್ತಾ ಇರ್ತೀರ. ಕೆಲವೊಂದು ವರ್ಡ್ಸ್ ಏನಾಗ್ಬಿಡುತ್ತೆ, ನಾವು ಹೇಳೋದು ಸರಿಯಾಗಿ ಹೇಳಿದರೂ ಕೂಡ ನಮ್ಮ ನಾಲಿಗೆ ಮಂದ ಅನ್ನೋ ಥರ ಆಗೋಗ್ಬಿಟ್ಟಿರುತ್ತಲ್ಲ, ಹಾಗಾಗಿ ಕೆಲವೊಂದು ಅಕ್ಷರಗಳು ಅಷ್ಟು ಥರ ನೀಟಾಗಿ ಅನ್ನೋ ಥರ ಬರೋದಿಲ್ಲ ಅಷ್ಟೇ. ಹಾಗಾಗಿ ಅದೊಂದು ನೀವು ತಿರುತ್ತೀರ. ಬಟ್ ಆದಷ್ಟು ಟ್ರೈ ಮಾಡಿದ್ದೀನಿ. ಎಣ್ಣೆಗಾಯಿ ಅಂತ ಹೇಳೋದಕ್ಕೆ ಏನಾದರೂ ಅದರಲ್ಲಿ ತಪ್ಪಾಗಿದ್ದರೆ ಕ್ಷಮೆ ಇರಲಿ, ಆಯಿತಾ. ಈಗ ಅದನ್ನು ಗೊಜ್ಜು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈ ಒಂದು ಎಣ್ಣೆಗಾಯಿಗೆ ನಾನು ಯೂಸ್ ಮಾಡೋದು ನಾರ್ಮಲ್ ಮಟನ್ ಮಸಾಲ ಯಾವ ರೀತಿ ಮಾಡ್ತೀವಿ ಅದೇ ಥರನೇ ಮಾಡ್ತೀನಿ. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ತೆಂಗಿನಕಾಯಿ ತುರಿ ಸ್ವಲ್ಪ ಇಷ್ಟು ಸೇರಿಸಿ ರುಬ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಮಸಾಲ ಸಾಂಬಾರು ಪೌಡರ್ನ ಯೂಸ್ ಮಾಡ್ಕೊಳ್ತೀನಿ. ಇದಿಷ್ಟು ಹಾಕಿ ಒಟ್ಟಿಗೆ ರುಬ್ಕೊಳ್ಳೋದು. ಮೊಳಕೆ ಕಾಳು ಸಾರಿಗಾದ್ರೂ ಸೇಮ್ ಮಸಾಲ, ಮಟನ್ ಸಾಂಬಾರಿಗೂ ಸೇಮ್ ಮಸಾಲ, ಅಥವಾ ಈ ಥರ ಬದನೆಕಾಯಿ ಗೊಜ್ಜು ಮಾಡೋದಕ್ಕೂ ಸೇಮ್ ಮಸಾಲನೇ ಯೂಸ್ ಮಾಡೋದು. ಆದರೆ ನಾನು ಇಲ್ಲಿ ಏನಪ್ಪ ಅಂದರೆ ಇಡೀ ಹುಂಡೆ ಬದನೆಕಾಯಿ ಹಾಕೋದಿಲ್ಲ. ನಮ್ಮ ಮನೇಲಿ ಹುಂಡೆ ಬದನೆಕಾಯಿ ಹಾಕಿದರೆ ನಮ್ಮ ಮನೆಯವ್ರಿಗೆ ಉಪ್ಪು ಖಾರ ಹಿಡ್ದಿರೋದಿಲ್ಲ ಬದನೆಕಾಯಲ್ಲಿ ಅನ್ನೋ ಒಂದು ಕಂಪ್ಲೇಂಟ್ ಇರುತ್ತೆ. ಯಾಕಂದರೆ ಅದನ್ನು ಮಿನಿಮಮ್ ಈ ಬದನೆಕಾಯಿ ಹಾಕ್ಬಿಟ್ಟು ನಾವು ಗೊಜ್ಜು ಮಾಡ್ತೀವಿ ಅಂತಂದರೆ ಒಂದು 2-3 ಅವರ್ಸ್ ಬಿಟ್ಟ ಮೇಲೆ ಆ ಬದನೆಕಾಯಲ್ಲಿ ಪೂರ್ತಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಅಂದರೆ ಒಂದು ಮಸಾಲೆದು ಚೆನ್ನಾಗಿ ಒಂದು ರಸ ಹಿಡ್ದಿರುತ್ತೆ. ಕೆಲವೊಂದು ಟೈಮಲ್ಲಿ ಬೆಳಗ್ಗೆ ಹೊತ್ತು ನಾವು ಹಾಗೆ ಮಾಡಿ ಅಲ್ಲೇ ತಿನ್ನೋದ್ರಿಂದ ಎಲ್ಲೋ ಬದನೆಕಾಯಿ ಸ್ವಲ್ಪ ಸಪ್ಪೆ ಅನಿಸೋದಕ್ಕೆ ಶುರುವಾಗುತ್ತೆ. ಹಂಗಾಗಿ ನಾನೇನು ಮಾಡ್ತೀನಿ, ಕಟ್ ಮಾಡಿಬಿಟ್ಟು ಒಂದು ಬದನೆಕಾಯಲ್ಲಿ 4 ಭಾಗ ಥರ ಮಾಡಿಬಿಟ್ಟು ಕಟ್ ಮಾಡಿ ನಾನು ಒಗ್ಗರಣೆಲಿ ಫ್ರೈ ಮಾಡಿಕೊಂಡು ಉಪ್ಪು ಎಲ್ಲ ಹಾಕಿಬಿಟ್ಟು ಆನಂತರ ಮಸಾಲೆ ಹಾಕುವಂಥದ್ದು. ಇದು ಕೂಡ ಚೆನ್ನಾಗೇ ಇರುತ್ತೆ. ಉಂಡೆ ಬದನೆಕಾಯಿ ಹಾಕಿದ್ರೆ ಬೇಯೋದಕ್ಕೂ ತುಂಬ ಟೈಮ್ ತೊಗೊಳತ್ತಲ್ವ, ಇದೆಲ್ಲ ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಅಂದರೆ ಸ್ವಲ್ಪ ದಪ್ಪ ಸೈಜಲ್ಲೇ ಹಾಕಿರ್ತೀನಿ, ಅಷ್ಟು ಏನು ತುಂಬ ಸಣ್ಣದಾಗೂ ಕೂಡ ಕಟ್ ಮಾಡಿರೋದಿಲ್ಲ. ನಾನು ಇದನ್ನು ಪ್ಯಾನಲ್ಲೇ ಮಾಡ್ತಾಯಿದ್ದೀನಿ. ಕೆಲವೊಂದು ಟೈಮಲ್ಲಿ ಟೈಮ್ ಇಲ್ಲ ಅಂತಂದರೆ ಕುಕ್ಕರಲ್ಲೂ ಮಾಡಿಬಿಡ್ತೀನಿ. ಒಂದೊಂದು ಸರಿ ಹಾಕ್ಬಿಟ್ಟು ಒಂದು ವಿಷಲ್ನೂ ಕೂಗಿಸ್ಬಿಡ್ತೀನಿ. ಅಂದರೆ ಈಗೆಲ್ಲ ಟೈಮ್ ಇದೆ, ನನಗೆ ಇನ್ನೂ ಸ್ವಲ್ಪ ಫ್ರೀ ಆಗಿದ್ದೀನಿ ಅನ್ಬೇಕಾದ್ರೆ ಈ ರೀತಿ ಪ್ಯಾನಲ್ಲೇ ಮಾಡ್ಕೊಡೋವಂಥದ್ದು, ಕಡಾಯಿಲೇ. ಇವಾಗ ನಾನು ಫಸ್ಟು ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲನೂ ಕೂಡ ಎಣ್ಣೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಬದನೆಕಾಯಿನೂ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಬದನೆಕಾಯಿ ಫ್ರೈ ಮಾಡಬೇಕಾದ್ರೆ. ಆ ನಂತರ ಇದಕ್ಕೆ ಅಂದರೆ ತುಂಬ ಹೊತ್ತು ಎಣ್ಣೆ ಫ್ರೈ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಮಸಾಲೆ ಜೊತೆ ಕೂಡ ಬದನೆಕಾಯಿ ಬೇಯಬೇಕಲ್ವ. ಹಾಗಾಗಿ ತಕ್ಷಣ ನಾನು ಮಸಾಲೆನೂ ಕೂಡ ಆ್ಯಡ್ ಮಾಡಿಕೊಂಡು ಇದಕ್ಕೆ ಕೆಲವೊಬ್ಬರು ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಕೂಡ ಹಾಕ್ತಾರೆ. ನಮ್ಮ ಮನೇಲಿ ಆ ಒಂದು ಟೇಸ್ಟ್ ಅಷ್ಟು ಇಷ್ಟಪಡೋದಿಲ್ಲ. ಹಂಗಾಗಿ ನಾನು ಕಡಲೆಕಾಯಿ ಬೀಜ ಎಲ್ಲ ಹಾಕೋಕ್ಕೆ ಹೋಗೋದಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಹಂಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಿಮಗೆ ಆ ಗ್ರೇವಿ ಯಾವ ಥರ ಹದ ಬೇಕು ಆ ಲೆವೆಲಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು. ಇದಿಷ್ಟು ಮಾಡಿಬಿಟ್ಟು ನಾನು ಆಮೇಲೆ ಇದನ್ನು ಬೇಯೋದಕ್ಕಿಟ್ಟು ಸ್ನಾನಕ್ಕೆ ಹೋಗಿದ್ದಂಥದ್ದು. ಹಾಗೆ ಮಾಡ್ಕೊಂಡ್ಬಿಡ್ತೀನಿ ನಾನು, ಯಾಕಂದರೆ ಇದ್ರ ಪಾಡು ಇದು ಬೇಯ್ತಾ ಇರುತ್ತೆ, ಅಷ್ಟರಲ್ಲಿ ನಾವು ಸ್ನಾನ ಮಾಡ್ಕೊಂಡು ಬರ್ಬೋದು ಅಂತ. ಕೆಳಗಡೆ ಎಲ್ಲ ಒರೆಸ್ದ ಒರೆಸಿ ನೋಡಿ. ಅಲ್ಲಿ ಇನ್ಯಾವುದು ಒರೆಸೋದೇನು ಇಲ್ವಂಗಾದ್ರೆ
ಟಿಶ್ಯೂ ಅಲ್ಲೇ ಒರೆಸೋದೆಲ್ಲಾನು ನಾನು ಒಂದು ಕಡೆ ದೋಸೆಗೂ ರುಬ್ಬಿದ್ದಾಗಿತ್ತು, ಆನಂತರ ಗೊಜ್ಜುನು ಕೂಡ ರೆಡಿ ಮಾಡಿ ಇಟ್ಟಿದ್ದಾಗಿತ್ತು. ಹಾಗೆ ಮನೆಯೆಲ್ಲನೂ ಕೂಡ ಬೆಳಗ್ಗೆನೇ ಕ್ಲೀನ್ ಮಾಡಾಗಿತ್ತು. ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಜಿಂಟು ಸ್ವಲ್ಪ ದೇವ್ರ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾ ಇದ್ದ. ಹಾಗೆ ಒಬ್ಬರು ಕೇಳಿದ್ರಿ, ಸುಷ್ಮಾ ಡೈಲಿ ಮಕ್ಕಳು ತಲೆ ಸ್ನಾನ ಮಾಡ್ತಾರಾ ಅಂತ. ಇಲ್ಲಪ್ಪ, ಡೈಲಿ ತಲೆ ಸ್ನಾನ ಮಾಡೋದಿಲ್ಲ. ವಾರದಲ್ಲಿ 2 ದಿನ ಅಥವಾ 3 ದಿನ ಅವರು ತಲೆಗೆ ಸ್ನಾನ ಮಾಡುವಂಥದ್ದು. ನಾನು ಅಷ್ಟೇ ವಾರದಲ್ಲಿ 2 ದಿನ ಅಥವಾ 3 ದಿನ ತಲೆ ಸ್ನಾನ ಮಾಡಿ ಪೂಜೆ ಮಾಡುವಂಥದ್ದು. ಅಂದರೆ ವಾರಗಳಲ್ಲಿ ಮಿಸ್ ಇಲ್ಲದೆ ನಾವು ತಲೆ ಸ್ನಾನ ಮಾಡ್ತೀವಿ. ಅಂದರೆ ಸೋಮವಾರ, ಶುಕ್ರವಾರ ಈ 2 ದಿನವೂ ಮಿಸ್ ಇಲ್ಲದೆ ವಾರಗಳಲ್ಲಿ ತಲೆ ಸ್ನಾನ ಮಾಡುವಂಥದ್ದು ಇರುತ್ತೆ. ಮಕ್ಕಳದಂತೂ ವಾರ ಅನ್ನೋದೆಲ್ಲ ಏನೋ ಅವ್ರದ್ದು ಇರೋದಿಲ್ಲ. ಅವ್ರಿಗೆ ಯಾವಾಗ ನಾನು ಟೈಮ್ ಕೊಟ್ಟಿರ್ತೀನಿ, ಇಂಥ ದಿನ ಆದಮೇಲೆ ಹಿಂಗೆ ಮಾಡ್ಕೋಬೇಕು ನೀವು ಅಂತೇಳಿ ಆ ಟೈಮಲ್ಲಿ ಅವ್ರಿಗೆ ಮಾಡಿಸೋವಂಥದ್ದು ಇರುತ್ತೆ ಅಷ್ಟೇ. ಈಗ ಇಲ್ಲಿ ನಾನು ಸ್ನಾನ ಮಾಡ್ಕೊಂಡ್ಬಂದೆ. ಅಷ್ಟರಲ್ಲಿ ಆಲ್ಮೋಸ್ಟ್ ಚಿಂಟು ದೇವ್ರ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾ ಇದ್ದ. ಇನ್ನೇನು ಅಡುಗೆ ಎಲ್ಲ ಆಗಿತ್ತಲ್ಲ, ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲನೂ ಆಲ್ಮೋಸ್ಟ್ ಪ್ರಿಪೇರ್ ಆಗಿತ್ತು. ಇನ್ನೇನಿದ್ರು ಪೂಜೆ ಮಾಡಿಬಿಟ್ಟು ಮಕ್ಕಳಿಗೆ ದೋಸೆ ಹಾಕಿ ಕೊಡೋಣ ಅಂತ ಅಷ್ಟೇ ಇದ್ದಿದ್ದು. ಹಾಗಾಗಿ ಇವಾಗ ಸ್ವಲ್ಪ ದೇವ್ರ ಮನೆಗೆಲ್ಲ ಇವತ್ತು ನಾನೇ ಹೂ ಹಾಕ್ತಾ ಇದ್ದೆ. ಯಾಕಂದರೆ ಇನ್ನೂ ಚೈತು ಸ್ನಾನ ಮಾಡಿ ಆಗಿರಲಿಲ್ಲ, ಇಲ್ಲಾಂದರೆ ಅವಳು ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿರೋಳು. ಆನಂತರ ಅವಳು ಫ್ರೆಶ್ ಅಪ್ ಆಗಿ ಬಂದು ಆಮೇಲೆ ಇವಾಗ ನಾವು ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಬಟ್ ನಾನು ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಭಗವಂತನಲ್ಲಿ ಇವತ್ತು ಅಂತಂದರೆ, ನಂಗೆ ನಿಜವಾಗ್ಲೂ ಅಪರ್ಣಾ ಮೇಡಮ್ ಅವರು ಗುರುವಾರ ನೈಟೇ ಅವರು ತೀರಿ ಹೋದರು ಒಂದು ಕ್ಯಾನ್ಸರ್ ಅನ್ನುವಂತಹ ಕಾಯಿಲೆಯಿಂದ ಅಂತ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾನು ಮೊಬೈಲ್ ಆಗಲಿ ಟಿ ವಿ ಆಗಲಿ ನಾನು ನೋಡೇ ಇರಲಿಲ್ಲ ಅವತ್ತಿನ ದಿನ, ಅಷ್ಟು ಬ್ಯುಸಿ ಇದ್ದೆ. ಜೊತೆಗೆ ಬೆಳಗ್ಗೆನೂ ನನ್ನ ಕೆಲಸನೇ ಆಗೋಗ್ಬಿಡುತ್ತೆ. ನನ್ನ ಮಕ್ಕಳು ಹೋದ್ಮೇಲೆ ಸ್ವಲ್ಪ ಪೇಪರ್ ಅಂತ ಹೇಳಿ ಕೂತ್ಕೊಂಡು ಓದುವಂಥದ್ದು. ಹಂಗಾಗಿ ನಾನು ಓದೂ ಇರಲಿಲ್ಲ, ಅದು ಗೊತ್ತೂ ಇರಲಿಲ್ಲ. ನನಗೆ ಗೊತ್ತಾಗಿದ್ದು ನನ್ನ ಮಗಳು ಹೇಳ್ದಾಗ್ಲೇ. ಯಾಕಂದರೆ ಬೆಳಗ್ಗೆ ಹೊತ್ತು ಎದ್ದು ನನ್ನ ಮಕ್ಕಳಿಗೆ ಪೇಪರ್ ಓದುವಂತಹ ಅಭ್ಯಾಸ ಇದೆ. ಅವರು ಪೇಪರ್ ಓದ್ತಾ ಇರ್ತಾರೆ. ಓದಬೇಕಾದ್ರೆ ಅವಳು ಒಂದು ಸ್ವಲ್ಪ ಇವತ್ತು ಕೂಡ ಅವಳು ಫ್ರೆಶ್ ಅಪ್ ಆಗಿ ಬಂದಮೇಲೆ ಚೈತು ಪೇಪರ್ ಓದೋದಕ್ಕೆ ಕೂತಿದ್ದು. ಆವಾಗ ಬಂದು ಆಮೇಲೆ ನನಗೆ ಚೈತು ಹೇಳಿದ್ಲು. ನಂಗೊಂಥರ ಶಾಕ್ ಆಯಿತು. ಯಾಕಂತಂದರೆ ಎಷ್ಟು ಚೆನ್ನಾಗಿದ್ದಿದ್ದು ಅವರು, ಏನಾಯಿತು, ಹಾರ್ಟ್ ಅಟ್ಯಾಕ್ ಆಯ್ತೇನೋ ಅಂತ ನನ್ನ ತಲೆಯಲ್ಲಿ ಬಂದಿದ್ದೆ ಫಸ್ಟು ಅದೇ, ಹಾರ್ಟ್ ಅಟ್ಯಾಕ್ ಆಯ್ತೇನೋ. ಯಾಕಂದರೆ ಈಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಾರ್ಟ್ ಪ್ರಾಬ್ಲಮ್ ಅನ್ನೋದನ್ನೇ ಕೇಳಿ ಮೇ ಬಿ ಅದೇ ಅಂತ ಅಂದ್ಕೊಂಡೆ. ಬಟ್ ಅದಲ್ಲ ಅಂತ ಗೊತ್ತಾದಮೇಲೆ ನನಗೆ ನಿಜ ಮನಸ್ಸಿಗೆ ನೋವಾಯಿತು. ಯಾಕೆ ಅಂತಂದರೆ ಈ ಒಂದು ಕ್ಯಾನ್ಸರ್ ಅನ್ನೋದನ್ನು ನೀವು ಏನು ಕೇಳ್ತಾ ಇದ್ದೀರಾ ಅಥವಾ ಎಷ್ಟೋ ಜನ ಇದನ್ನು ಅನುಭವಿಸಿದ್ದೀರಾ ಏನೋ ಗೊತ್ತಿಲ್ಲ. ಬಟ್ ನಾನು ತುಂಬ ಹತ್ತಿರದಿಂದ ಕ್ಯಾನ್ಸರಿಗೆ ಒಳಪಟ್ಟಿರೋ ವ್ಯಕ್ತಿಗಳನ್ನ ಹತ್ತಿರದಿಂದ ನೋಡಿದ್ದೀನಿ. ಅದರಲ್ಲಿ ನಮ್ಮ ಮನೆಯವರ ಅಣ್ಣನೂ ಕೂಡ ಒಬ್ಬರು, ಹಾಗೆ ಇನ್ನೂ ಒಬ್ಬರು. ಈ ಒಂದು ಏನಿದೆ ಕಾಯಿಲೆ, ದೇವರಣೆಗೂ ಯಾರಿಗೂ ಬೇಡ ಅಂತ ಬೇಡ್ಕೊಳ್ತೀನಿ ನನ್ನ ಭಗವಂತನಲ್ಲಿ. ಯಾಕೆಂದರೆ ಆ ಕಷ್ಟ, ನೋವು ಅವ್ರು ಪಡುವಂಥದ್ದನ್ನು, ಜೊತೆಗೆ ಅವರ ಒಂದು ಆರೈಕೆನೂ ಕೂಡ ನಾನು ಮಾಡಿದ್ದೀನಿ ಅಂತಲೂ ಹೇಳ್ಬೋದು. ದೇವರು ಅದೊಂದು ಚೆನ್ನಾಗಿ ನನಗೆ ಕೊಟ್ಟ ಅಂಥ ಒಂದು ಸಿಚುವೇಷನಲ್ಲಿ ಇರೋರನ್ನ ನಾನು ನೋಡ್ಕೊಳ್ಳೋ ಅಂಥದ್ದನ್ನು. ಬಟ್ ನಮ್ಮ ಒಂದು ಶತ್ರುಗಳಿಗೂ ಕೂಡ ಫ್ರೆಂಡ್ಸ್ ಆ ಕಾಯಿಲೆ ಅನ್ನೋದೊಂದು ಬರೋದು ಬೇಡ. ಬೇಕಾದ್ರೆ ಮಲಗಿತಾವೆ, ಜೀವ ಹೋದರೂ ಪರವಾಗಿಲ್ಲ. ಈ ಥರ ಒಂದು ಕಾಯಿಲೆ ಇದೆ, ನಾನು ಈ ಕಾಯಿಲೆಯಿಂದ ನಾನು ಸಾಯ್ತಾ ಇದ್ದೀನಿ ಅನ್ನೋದು ಮಾತ್ರ ಯಾರಿಗೂ ಬೇಡ ಅನ್ನಿಸ್ತು ನನಗೆ. ನಿಜವಾಗ್ಲೂ ಅದು ಹೇಳಿದಾಗ ನನ್ನ ರಿಯಾಕ್ಷನ್ ಹೇಗಿತ್ತು, ನನಗೆ ಆವಾಗ ದೋಸೆ ಹಾಕ್ತಾಯಿದ್ದೆ ನನ್ನ ಮಗಳು ಹೇಳಿದಾಗ. ಅಪರ್ಣ ಸತ್ತೋದ್ರ ರೀ, ಏಕೆ ಏನಾಗಿ? ಎಷ್ಟು ಚೆನ್ನಾಗಿದ್ರಲ್ವ ಅವರು. 57 ಅಮ್ಮ. ಈ ಮಜಾ ಟಾಕೀಸಲ್ಲೆಲ್ಲ ಬರ್ತಿರ್ಲಿಲ್ವೇನೋ ಓನ್ಲಿ ವರಲಕ್ಷ್ಮಿ ಅವರು. ನಾನು ಪೇಪರಲ್ಲಿ ನೋಡಿದೆ. ಹೌದಾ? ಪಾಪ ಅವ್ರದೇ ವಾಯ್ಸ್ ಮೆಟ್ರೋಲೆಲ್ಲ ಕೇಳಿಸೋದು. ಮೆಟ್ರೋ ಅಲ್ಲಿ ಹೇಳ್ತಾ ಇರ್ತಾರೆ ಮುಂದಿನ ನಿಲ್ದಾಣ ಅಂತ. ತಗೊಂಡೋಗಪ್ಪ ನಿನ್ಗೇನೆ. ಇದಕ್ಕೆ ಹೇಳೋದು ಅನ್ಸತ್ತೆ, ದೇವರಾಟದ ಮುಂದೆ ನಮ್ಮ ಆಟ ಏನೂ ನಡೆಯೋದಿಲ್ಲ ಅಂತ. ವಿಧಿಯಾಟದ ಮುಂದೆ ನಾವು ತಲೆ ಬಾಗಲೇಬೇಕು.
ನಮ್ಮ ಹಣ ಆಸ್ತಿ ಐಶ್ವರ್ಯ ಎಷ್ಟು ಇದ್ರೆ ಏನು ಅಂತ ಅನಿಸ್ಬಿಡುತ್ತೆ. ಈ ಥರ ಸಿಚುವೇಶನ್ಸ್ ಎಲ್ಲ ನೋಡ್ತಾ ಇದ್ದರೆ ಇಷ್ಟು ಸಂಪಾದನೆ ಮಾಡೋ ದುಡ್ಡು ನಮ್ಮನ್ನು ಉಳಿಸಿಲ್ಲ ಅಂತಂದರೆ ಆ ದುಡ್ಡಿಗೆ ಏಂತಿಗೆ ನಾವು ಕಚ್ಚಾಡಬೇಕು, ಸಂಬಂಧಕ್ಕೆ ಬೆಲೆನೇ ಕೊಡದಿರೋ ರೀತಿ ಜಗಳ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಕೆಲವೊಂದು ಟೈಮಲ್ಲಿ ಭಗವಂತ ಏನು ನಿನ್ನ ಆಟ ಅನ್ನೋ ಥರ ಅನಿಸ್ಬಿಟ್ಟಿದೆ ನನಗಂತೂ. ಚೆನ್ನಾಯ್ತಾ ಗೊಜ್ಜು? ದೋಸೆ ಮಲ್ಟಿಗ್ರೇನ್ಸ್ ಮಿಲೆಟ್ಸ್ ದೋಸೆ. ಮಲ್ಟಿಗ್ರೇನ್ ಅಂತ ಹಾಕಿರೋದೇ 3 ಒಂದು ಉದ್ದಿನ ಕಾಳು, ಹೆಸರು ಕಾಳು, ಕಡಲೆಬೇಳೆ ಅಷ್ಟೇ ಹಾಕಿರೋದು, ಜೊತೆ ಸಿರಿಧಾನ್ಯ ಮಿಕ್ಸು. ಚೆನ್ನಾಯ್ತಲ್ಲ ದೋಸೆ? ನೀನು ಉದ್ದಿನ ಕಾಳು ತಿನ್ನಲ್ವಲ್ಲ ಅಂತ ಇದಕ್ಕೆ ಹಾಕ್ಬಿಟ್ಟೆ. ಚೆನ್ನಾಗಿತ್ತ ಮಗ? ನನ್ನ ಮಗನಿಗೆ ಬದನೆಕಾಯಿ ಹಾಕಿ ನಾನೇ ತಿನ್ಕೊಂಡೆ, ಬೆಂದಿಲ್ಲ ಅಂತ ನಾನೇ ತಿನ್ಕೊಂಡೆ. ಹೀಗೆ ಮಕ್ಕಳಿಗೆ ಬೆಳಿಗ್ಗೆ ತಿಂಡಿ ಕೊಟ್ಟಿದ್ದಾಯಿತು. ಬಟ್ ನಂಗೆ ಬೆಳಗ್ಗೆ ಒಂಥರ ಫೀಲ್ ಆಗ್ತಾಯಿದೆ ಮನಸ್ಸೊಳಗಡೆ, ಎಷ್ಟೋ ವರ್ಷಗಳ ಹಿಂದೆ ಮರ್ತೇ ಹೋಗಿರೋ ಅಂಥದ್ದು ಮತ್ತೆ ಕಣ್ಮುಂದೆ ಬರೋ ಥರ ಅನ್ನಿಸ್ತಾಯಿತ್ತು. ಯಾಕೆಂದರೆ ಆ ಒಂದು ಸಿಚುವೇಶನಲ್ಲಿ ಇರೋರು ಕೆಲವೊಂದು ಹೇಳಿದಂಥ ಮಾತುಗಳು ಅವೆಲ್ಲ ನನಗೆ ಹೇಗೆ ಅನ್ನಿಸ್ತಾಯಿತ್ತು ಅಂತಂದರೆ, ನಿಜವಾಗ್ಲೂ ನಾವು ಸಂಬಂಧಗಳಿಗೆ ಬೆಲೆ ಕೊಡದೆ ಇವತ್ತು ಯಾವ ಲೆವೆಲಿಗೆ ಆಗೋಗ್ಬಿಟ್ಟಿದ್ದೀವಿ ಅಂತಂದರೆ, ಎಲ್ಲರೂ ತಪ್ಪು ಮಾಡೋದು ಸಹಜ. ಬಟ್ ಅವ್ರು ದೊಡ್ಡವರಾಗಲಿ ಚಿಕ್ಕವರಾಗಲಿ ನಾವೇನಾದರೂ ತಿಳಿದೇನೋ ತಪ್ಪು ಮಾಡಿ ನಮಗೆ ತಪ್ಪು ಅಂತ ಗೊತ್ತಾದಾಗ ಚಿಕ್ಕವ್ರ ಮುಂದೆನೂ ತಪ್ಪಾಯಿತು ಅಂತ ಕೇಳೋದ್ರಲ್ಲಿ ನಾವೇನು ಕಳ್ಕೊಳ್ಳೋ ಅಂಥದ್ದು ಏನೂ ಇರಲ್ಲ. ಒಂದಲ್ಲ ಒಂದು ದಿನ ಈ ಭೂಮಿ ಬಿಟ್ಟು ನಾವೆಲ್ಲರೂ ಹೋಗಲೇಬೇಕು. ಬಟ್ ಇರುವಷ್ಟು ದಿನನಾದರೂ ಒಂದು ಪ್ರೀತಿಯಿಂದ ಇರೋಣ ಅಂತಂದರೆ ಅದಕ್ಕೂ ಬೆಲೆ ಇಲ್ಲ. ಬರೀ ನಾನು ಉದ್ಧಾರ ಆಗಬೇಕು, ಬರೀ ನಾನು ಸಂಪಾದನೆ ಮಾಡಬೇಕು, ಬರೀ ನನ್ನ ಮಕ್ಕಳು, ಬರೀ ಇದೇ ಜೀವನ ಆಗೋಗ್ಬಿಟ್ಟು ಈಗ ಹೇಗೆ ಅನ್ನಿಸ್ಬಿಡ್ತಾ ಇದೆ ಕೆಲವೊಂದು ಟೈಮಲ್ಲಿ. ನಾನು ಇದೆಲ್ಲನೂ ಕೂಡ ಕಣ್ಮುಂದೆ ನೋಡ್ತಾ ಇರೋದ್ರಿಂದ, ಜೊತೆಗೆ ನಾನು ಕೂಡ ಅನುಭವಿಸಿರೋದ್ರಿಂದ, ನನ್ನ ಅಕ್ಕಪಕ್ಕ ಫ್ಯಾಮಿಲಿ ಎಲ್ಲನೂ ಕೂಡ, ನೀವು ಯಾವುದಕ್ಕೋಸ್ಕರ ಇಷ್ಟು ಕಿತ್ತಾಡ್ತೀರಾ? ಯಾವತ್ತು ನಾವು ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ. ಅಟ್ಲೀಸ್ಟ್ ಇರುವಷ್ಟು ದಿನನಾದರೂ ನಿಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ದಯವಿಟ್ಟು ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ನೆಮ್ಮದಿಯಿಂದ ಎಲ್ಲರೂ ಇರೋಣ. ಯಾಕಂದರೆ ಈ ಒಂದು ಜೀವನ ಮತ್ತೆ ನಮಗೆ ಸಿಗೋದಿಲ್ಲ, ಈ ಒಂದು ಸಂಬಂಧ ನಮಗೆ ಮತ್ತೆ ಸಿಗೋದಿಲ್ಲ. ಯಾವ ಟೈಮಲ್ಲಿ ಮನುಷ್ಯನಿಗೆ ಏನಾಗುತ್ತೋ, ಏನು ಕಳ್ಕೊತೀವೋ, ಏನು ಹೋಗ್ತೀವೋ ಏನೂ ಗೊತ್ತಿರೋದಿಲ್ಲ. ನಿಜವಾಗ್ಲೂ ನಂಗೆ ಕೆಲವೊಂದು ಟೈಮಲ್ಲಿ ಹೇಗೆ ಅನಿಸುತ್ತೆ ಅಂತಂದರೆ, ಯಾಕಂದರೆ ಅದು ನನ್ನ ಮನಸ್ಸಿಗೆ ತುಂಬ ದುಃಖ ಆಗ್ತದೆ ಫ್ರೆಂಡ್ಸ್. ನಿಜವಾಗ್ಲೂ ನಂಗೆ ವಾಯ್ಸ್ ಕೊಡೋದಕ್ಕೂ ಕೂಡ ಕಷ್ಟ ಆಗ್ತಾಯಿದೆ. ಅಷ್ಟು ಮನಸ್ಸಿಗೆ ನೋವು ಮಾಡಿಕೊಂಡು ಮಾತಾಡೋ ಥರ ಅನ್ನಿಸ್ತಿದೆ ನನಗಂತೂ. ಆಯಿತು, ನಮ್ಮ ಕೆಲಸ ಎಲ್ಲ ಹೆಚ್ಚಾಯ್ತು. ತಲೆ ಒಂದು ಬಾಚಿದ್ರೆ ಮುಗೀತು ಕಳ್ಸೋದು ಇವರನ್ನ. ದೋಸೆ ಬೇಯೋದ್ರಲ್ಲೇ ಇದೆ ಇವತ್ತು. ಹೋಗ್ಲಿ ಪಾಪ ಅಂತ ಏನು ಎಣ್ಣೆ ತಿನ್ಬೇಕು, ಹಂಗೆ ಅದ್ ಮೇಲೆ ಬಂದಿರತ್ತಿಲ್ಲ. ಇವಾಗ ದೊಡ್ಡ ಮಕ್ಳಾಗಿದ್ದೀರಾ, ಮೊದಲೆಲ್ಲ ಚಿಕ್ಕವರು ಫುಲ್ ಎಳೆ ಮಕ್ಳಿರೋರು, ಹಂಗಾಗಿ ಕ್ಯಾರೆಟ್ನೆಲ್ಲ ಪೂರ್ತಿ ಸೋಸ್ಬಿಟ್ಟು ಕೊಡ್ತಾ ಇದ್ದಿದ್ದು. ಇವಾಗ ಜೊತೆಗೆ ತಿನ್ಕೊಂಡು ಇದು ಮಾಡಿ. ಅದು ಅಕ್ಕ ಕುಡ್ದಿಲ್ವೇನೋ ಈಗ? ನಾನು ಬ್ರೇಸಸ್ ಹಾಕೊಂಡಿದ್ದೀನಿ, ಕುಡಿಯೋ. ಇಲ್ಲೊಂದು ಸ್ನ್ಯಾಕ್ಸ್ ಇದಕ್ಕಾಗೆ ಇನ್ನೂ ನೆನ್ನೆ ಯಾವಾಗಲೂ ಗುರುವಾರ ಕೊಡ್ತಾ ಇದ್ದೆ, ಕೊಟ್ಟಿಲ್ಲ ನೆನ್ನೆ ಪಾಪ. ವೆಜ್ ಸಲಾಡ್ ಕೊಟ್ಟೆ ಅಂತ ಹೇಳಿ ಇವತ್ತು ಫ್ರೈಡೇ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಅಮ್ಮನ ಕಜಾಯಿ ತೊಗೊಳೋದನ್ನ ಇಟ್ಟು ನಾವೇ ತಿಂದೆಲ್ಲ ಖಾಲಿ ಮಾಡಿ ಅನ್ಸ್ಟ್ ಎರಡು ಅಮ್ಮನ ಹೊಟ್ಟೆ ಒಳಗಡೆ ಹೋಯ್ತು. ತಗೋ ನಿಂಗೆ ದೊಡ್ಡದೇ ಆಗ್ತಿದೆ, ನಾಲ್ಕು ಚಿಕ್ಕ ಅಮ್ಮನ ಹೊಟ್ಟೆ ಒಳಗಡೆ ಹೋಯ್ತು. ಹಾಗಾಗಿ ಇದು ಕ್ಯಾಪ್, ಇನ್ನೊಂದು ಕ್ಯಾಪ್ ದೊಡ್ಡದು ಅಷ್ಟು ನೀಟಿಗೆ ಬಾಕ್ಸಿಗೆ ಅಷ್ಟು. ನನಗೆ ಹಳೆ ದೋಸೆ ಸ್ವಲ್ಪ ಆಯ್ತು. ದೋಸೆ ಚಿಂಟುದು ಮುಗೀತು. ಇನ್ನು ನೀನು ಒಂದು ಬೇಕಾ? ಒಂದು ಹಾಕು ಅಷ್ಟೇ. ಹಂಗಾಗಿ ಇವತ್ತು ಕಾರ್ನ್ ಅದೇ ಕ್ಯಾಪ್ ಆಗೋಯ್ತು. ಖಾರ ಕಾರ್ನ್ ಫ್ಲೆಕ್ಸ್ ಜೊತೆಗೆ ಒಂದೇ ಒಂದು ಕಜಾಯ, ಒಂದು ಓರಿಯ ಇಟ್ಕೊಂಡಿದ್ದು ನಾಳೆ ತಗೋ. ಆಯ್ತು. ಬಾಕ್ಸ್ ಒಂದೇ ಬಾಕ್ಸ್ ಅನ್ನು ಕಳಿಸ್ತಾ ಇದ್ದೀವಿ.
ಎಕ್ಸ್ಟ್ರಾ ಗೊಜ್ಜು ಹಾಕಿದಾಗ ಮೇಲ್ಗಡೆ ಆ್ಯಡ್ ಮಾಡೋದು. ಹಾಕಿಲ್ಲ ಅಂತಂದರೆ ಬರೀ ರೈಸ್ ಐಟಮ್ ಏನಾದರೂ ಚಿತ್ರಾನ್ನ ಪುಳಿಯೋಗರೆ ಇಂಥವನ್ನ ಕಳಿಸಿದ್ರೆ ಇದನ್ನೇ ಒಂದು ಬಾಕ್ಸ್ ಮಾಡಿ ಕಳಿಸೋದು. ಸುಮ್ಮನೆ ಅಲ್ಲಿ ಸ್ಟೋರೇಜ್ ಜಾಗಗಳು ಇದ್ದಾವೆ ಅಂತ ಎಲ್ಲ ಬಾಕ್ಸ್ಗಳು ತುಂಬಿಸಿಟ್ಕೊಂಡ್ಬಿಟ್ಟು ಅವು ಅಲ್ಲೇ ಇದೆ. ಅವೇ ಎತ್ತಿಡ್ತೀನಿ, ಏನು ಮಾಡೋಕ್ಕವೆಲ್ಲ ಸಾಕು. ಹಿಂಗೆ ಆ್ಯಡ್ ಮಾಡ್ಕೊಂಡ್ರೆ ಒಂದನ್ನೇ ಎರಡು ಥರ ಯೂಸ್ ಮಾಡ್ಕೋಬೋದು. ವೆರಿ ಬ್ಯಾಡ್. ಸುಮ್ಮನೆ ಈ ಬಾಕ್ಸು ಆ ಬಾಕ್ಸು ಎಲ್ಲ ಬಾಕ್ಸು. ಗೊಜ್ಜು ಸ್ವಲ್ಪ ಗಟ್ಟಿಯಾಗಿದೆ, ಖಾಲಿ ಆಗುತ್ತೆ. ನೀರಾಕಿ ಮಿಕ್ಸ್ ಮಾಡಿ. ಚಿಂಟುಗೆ ಯಾಕೆ ಬಿಸಿನೀರು ಹಾಕ್ಬಿಟ್ಟು ಸ್ವಲ್ಪ ಅಲ್ವಾ? ಚಿಂಟು ಬದನೆಕಾಯಿ ಬೇಕಾ? ಬೇಕು. 2 ಬದನೆಕಾಯಿ ನಮಗೆ 2 ಹಾಕಿ ಸಾಕು, ಜಾಸ್ತಿ. ಓಕೆ ಫ್ರೆಂಡ್ಸ್, ಆಯಿತು. ಎಲ್ಲ ಕೆಲಸಗಳು ಕೂಡ ಮುಗೀತು. ಇವತ್ತು ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಆಲ್ಮೋಸ್ಟ್ ಆಲ್ ಬೆಳಗ್ಗೆನೇ ಎಲ್ಲ ಕೆಲಸ ಪೂಜೆ ಆಗೋಗ್ಬಿಡ್ತಾ ಇದೆ. ತಿಂಗಳೇ ಆಯಿತು ಅಂದ್ಕೊಳ್ತೀನಿ ನಾನು. ಒಂದು ತಿಂಗಳಿಂದ ಕಂಟಿನ್ಯೂಸ್ ಬೆಳಗ್ಗೆ ಹೊತ್ತೆ ನಾನು ಮನೆ ಕೆಲಸ ಆಗ್ಬೋದು, ಕ್ಲೀನಿಂಗ್ ಆಗ್ಬೋದು, ಎಲ್ಲ ಮುಗಿಸ್ಕೊಳ್ತೀನಿ. ಅಡುಗೆನೂ ಕೂಡ ಬೇಗ ಬೇಗ ಪಟ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆನೆ. ಯಾಕಂದರೆ ಆ ನಂತರ ನನಗೆ ಕೆಲವೊಂದು ಟೈಮಲ್ಲಿ ವೀಡಿಯೋ ಎಡಿಟಿಂಗ್ ಕೆಲಸ ಇರುತ್ತೆ, ಮಾಲ್ಟ್ ಪ್ರಿಪೇರಿಂಗ್ ಕೆಲಸ ಇರುತ್ತೆ. ಆಮೇಲೆ ಫೋನ್ ಮಾಡ್ತಾ ಇರ್ತಾರೆ ಒಂದಷ್ಟು ಜನ ತೊಗೊಳ್ಳೋ ಅಂಥವ್ರು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೇಳೋದಕ್ಕೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ, ಈ ಥರದ್ದೆಲ್ಲ ನನಗೆ ಟೈಮ್ ಬೇಕಾಗತ್ತೆ. ಜೊತೆಗೆ ನನಗೆ ಏನೇನೆಲ್ಲ ಬೇಕು ಮಾಲ್ಟ್ಗೆ ಅಥವಾ ಖಾಲಿಯಾಗಿರೋ ಇಂಗ್ರೀಡಿಯೆಂಟ್ಸ್ ಏನಿದೆ ಲೀಸ್ಟ್ ಹಾಕೋಬೇಕು, ತೊಗೊಂಬಂದು ಕೊಟ್ಟಿರೋ ಅಂಥದ್ದನ್ನು ನೀಟಾಗಿ ಅದನ್ನು ಕ್ಲೀನ್ ಮಾಡಬೇಕು, ತೊಳಿಬೇಕು, ಹುಣ್ಗಾಕಬೇಕು. ಇದೆಲ್ಲ ಕೆಲಸ ಇರೋದ್ರಿಂದ ಇಡೀ ದಿನ ಪೂರ್ತಿ ನಾನು ಮನೆ ಕೆಲಸನೇ ಮಾಡ್ಕೊಂಡಿದ್ರೆ ಆ ಕೆಲಸಗಳು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ನನ್ನದೇ ಆದಂಥ ಓನ್ ಟೈಮ್ ಅನ್ನೋ ಥರ ಮಾಡ್ಕೋಬೇಕು. ನಾನು ನನ್ನ ಮಕ್ಕಳ ಕಡೆ ಟೈಮ್ ಸ್ಪೆಂಡ್ ಮಾಡಬೇಕು, ಮತ್ತು ನನ್ನ ಕೆಲಸ ಅಥವಾ ನನ್ನ ಮನೆ ಎಲ್ಲ ಈಕ್ವಲಾಗಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಪಟ ಅಂತ ಹೇಳಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಇವತ್ತು ಮೂಲಂಗಿ ಬೇಳೆ ಸಾರು ಇತ್ತು, ಇನ್ನು ಅದಕ್ಕೋಸ್ಕರನೇ ಬದನೆಕಾಯಿದು ಎಣ್ಣೆಗಾಯಿ ಮಾಡಿದ್ದೀನಿ. ನನಗೆ ಇದು ಪ್ರೊನೌನ್ಸಿಯೇಷನ್ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಸುಮಾರು ಜನ ಹೇಳ್ತೀರಾ. ಅದು ಎಣ್ಗಾಯಿ ಅಲ್ಲ ಎಣ್ಣೆಗಾಯಿ ಅಂತ ಏನೋ ಹೇಳ್ತೀರಾ. ಬಟ್ ನಂಗೆ ಏನು ಗೊತ್ತಾ, ಅದು ನಾವು ಮಾತಾಡಬೇಕಾದ್ರೆ ಆಡು ಭಾಷೆ ಅಂತಾರಲ್ಲ ಹಂಗೆ ಬಂದ್ಬಿಡುತ್ತೆ. ಹೆಣ್ಗಾಯಿ ಅನ್ನೋದು ಬಂದ್ಬಿಡುತ್ತೆ, ಎಣ್ಣೆಗಾಯಿ ಅನ್ನೋದು ಬರೋದಿಲ್ಲ. ಆ ಥರ ಕೆಲವೊಂದು ಮಿಸ್ಟೇಕ್ ಆಗುತ್ತೆ, ಅದಕ್ಕೆ ಸಾರಿ ಕೇಳ್ತೀನಿ. ಬಟ್ ತಿದ್ದೋರ್ಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಷ್ಟೇ. ಈಗ ಆಯಿತು. ನಾನು ಸ್ವಲ್ಪ ದೋಸೆ ಇಟ್ಟಿದೆ, ಇನ್ನೂ ಒಂದು 3 ದೋಸೆ ಆಗುತ್ತೆ, ಇನ್ನೂ 3 ದೋಸೆ ಆಗುತ್ತೆ. ಬೆಳಿಗ್ಗೆನೆ ಮನೆಯವರು ಕೂಡ ಒಂದು ಲೋಟ ಮಾಲ್ಟ್ ಆಮೇಲೆ 2 ದೋಸೆನೂ ಕೂಡ ತಿಂದು ಹೋದರು. ಈಗ ನನಗೆ ಇಲ್ಲಿ 1 ಲೋಟ ಮಾಲ್ಟ್ ಇಟ್ಕೊಂಡಿದ್ದೀನಿ, ಒಂದು ದೋಸೆ ಇಟ್ಕೊಂಡಿದ್ದೀನಿ ಅಷ್ಟೇ. ನಾನು ಸಣ್ಣ ದೋಸೆ, ಅದು ಪುಟಾಣಿ ದೋಸೆ, ಫಸ್ಟ್ ಸ್ಟಾರ್ಟಿಂಗ್ ಆಗ್ತಾ ಸ್ವಲ್ಪ ಎಲ್ಲ ಕಿತ್ತೋದಂಗೆ ಆಯಿತು. ಆ ದೋಸೆ ಇಟ್ಕೊಂಡಿದ್ದೀನಿ, 1 ಲೋಟ ಮಾಲ್ಟು ಆ್ಯಂಡ್ ಬದನೆಕಾಯಿ ಗೊಜ್ಜು, ಇದಿಷ್ಟು ಅಂದರೆ ಎಣ್ಣೆಗಾಯಿ. ಇದಿಷ್ಟು ನನ್ನ ಒಂದು ಬ್ರೇಕ್ಫಾಸ್ಟ್. ಇವಾಗ ತಿಂದ್ಬಿಟ್ಟು ಕೆಳಗಡೆ ಹೋಗಬೇಕು. ಮಿಲ್ಕ್ ಮಾಡ್ಟದನ್ನೆಲ್ಲ ಹುರಿದಿಟ್ಟಿದ್ದೆಲ್ಲ ಆಯ್ತಲ್ಲ, ಈಗ ಅದನ್ನು ಮಿಲ್ಲಿಗೆ ಕಳಿಸ್ಬೇಕು. ಮಿಲ್ಲಿಗೆ ಕಳಿಸಿ ಅದನ್ನು ತಣ್ಣಗಾಗಕ್ಕಿಟ್ಟು ಅನಂತರ ಆಂಟಿ ಬರ್ತಾರೆ, ರಾಗಿ ಮಾಲ್ಟ್ ಪ್ರಿಪೇರ್ ಮಾಡಬೇಕು. ಹಾಗೆ ಇನ್ನು ಸಾಯಂಕಾಲ ಏನು ಮಾಡೋದು ಇರ್ತಾ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಬಟ್ ಏನೋ ಹೇಳಕ್ಕೆ ಬಂದೆ, ಬಟ್ ತುಂಬ ಫೀಲ್ ಆಯಿತು. ಬೆಳಗ್ಗೆ ಪೇಪರ್ ಓದೋ ಅಂತಹ ಅಭ್ಯಾಸ ನಮ್ಮ ಮನೇಲಿ ಇರುತ್ತೆ, ಮಕ್ಕಳು ಓದ್ತಾ ಇರ್ತಾರೆ. ಬಟ್ ನಂಗೆ ತುಂಬ ಮೋಸ್ಟ್ ಫೇವ್ರೆಟ್ ಅಪರ್ಣ ಅವರು. ಕನ್ನಡ ಉಚ್ಚಾರಣೆ, ಅವ್ರು ಮಾತಾಡೋ ಮಾತಾಗ್ಬೋದು, ಆ ಸ್ಪಷ್ಟನೆ, ಆ ಒಂದು ಅರ್ಥಪೂರ್ಣವಾದಂತಹ ಮಾತು. ನಾನು ಅವರಿಂದನೇ ಕನ್ನಡನ ಇಷ್ಟು ಚೆನ್ನಾಗೂ ಮಾತಾಡಬಹುದಾ ಅನ್ನೋದನ್ನು ನಾನು ಕೇಳಿಸ್ಕೊಂಡಿದ್ದು. ಹೇಳಬೇಕಂದ್ರೆ ನಮಗೆಲ್ಲ ಬುದ್ಧಿ ಬಂದಮೇಲೆ ಅವರನ್ನು ರೆಕಗ್ನೈಸ್ ಮಾಡಿದ್ದು. ಅದರಲ್ಲಂತೂ ನನಗೆ ಆ ಮಜಾ ಟಾಕೀಸಲ್ಲಿ ಬರ್ತಿರಲ್ಲ, ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ವರ ಅಂತ ಅಂದ್ಕೊಂಡು ಅಪ್ಪ ಎಷ್ಟು ಚೆನ್ನಾಗಿ ಮಾಡಿದರು. ಬಟ್ ಅವರು ನಿನ್ನೆ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಪೇಪರಲ್ಲಿ ಕೊಟ್ಟಿದ್ದಾರೆ. ನಂಗೆ ನಿಜ ಸಖತ್ ಬೇಜಾರಾಗೋದು. ಯಾರಿಗೆಲ್ಲ ಅಪರ್ಣ ಅವರು ಇಷ್ಟ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ, ಅವರ ಭಾಷೆ ನನಗೆ ಬಹಳ 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 ಇಷ್ಟ ಆಗುತ್ತೆ. ಬಟ್ ಅವ್ರು ನೆನೆ ರಾತ್ರಿ 9:45ಕ್ಕೆ ತೀರೋಗಿದ್ದಾರೆ ಅಂತ ಹೇಳಿ ಮೆನ್ಷನ್ ಮಾಡಿದರು. ಸಖತ್ ಬೇಜಾರಾಯಿತು. ಬಟ್ ಅದು ಅವ್ರು ಸತ್ತಿದಂತೂ ಕ್ಯಾನ್ಸರಿಂದ ಅಂತ. ಈ ಕ್ಯಾನ್ಸರ್ ಅನ್ನೋದು ನಮ್ಮ ಫ್ಯಾಮಿಲಿಲೂ ಕೂಡ ಇದೆ. ಬಟ್ ಅದು ಎಷ್ಟು ಕಷ್ಟ, ಎಂಥ ನೋವು ಅಂತ ಅಂದರೆ ಅದು ನಿಜವಾಗ್ಲೂ. ಯಾಕಂದ್ರೆ ನನ್ನ ಕಣ್ಣಾರೆ ನೋಡಿದ್ದೀನಿ ನಾನು. ನಮ್ಮ ಮನೆಯವ್ರ ಅಣ್ಣ ತೀರ್ಕೊಂಡಿದ್ದು ಅದೇ ಥರನೇ. ಬಟ್ ಅವರು ಚಿಕ್ಕವರು ಇದ್ದಾಗಲೇ ಅಂದರೆ ಏನೂ ಇಲ್ಲ, ಅದು ಯಾವ ಥರ ಟರ್ನ್ ಆಗುತ್ತೆ ಏನು ಅನ್ನೋದೇ ನನಗೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ನಮ್ಮ ಮನೆಯವ್ರ ಅಣ್ಣ
ನಮ್ಮನೆಯವರು ಹೇಳ್ತಾ ಇದ್ದಿದ್ದು ಅವರು ಅಂದರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಏನೋ ಮೂಗಲ್ಲಿ ಈ ದುರ್ಮಾಂಸ ಬೆಳೆಯೋದು ಅಂತ ನಾವು ಹೇಳ್ತಾರಲ್ವ, ಆ ಥರ ಏನೋ ಬೆಳೆದಿತ್ತಂತೆ. ಅದನ್ನು ಆವಾಗಲೇ ಕರೆಂಟ್ ಏನೋ ಕೊಡಿಸಿ ಅದನ್ನು ಎಲ್ಲನೂ ಕ್ಲಿಯರ್ ಮಾಡಿದರು. ಬಟ್ ಅದು ಸುಮಾರು ವರ್ಷಗಳ ಕಾಲ ಏನೂ ಇರಲಿಲ್ಲ. ಆಮೇಲೆ ಅದು ಏನೋ ಕ್ಯಾನ್ಸರಿಗೆ ಟರ್ನ್ ಆಗಿತ್ತು ಅಂತ. ನಾವು ಮದುವೆ ಆಗೋಕ್ಕೂ ಮೊದಲೇ ಅವರಿಗೆ ಇದೆಲ್ಲ ಹಲ್ಲು, ಈ ಮೂಗು ಇದೆಲ್ಲ ಕಟ್ ಮಾಡಿಬಿಟ್ಟಿದ್ರು. ಇದೇನೂ ಇರಲಿಲ್ಲ. ಅಂದರೆ ಅದು ಎಲ್ಲೆಲ್ಲಿ ಸ್ಪ್ರೆಡ್ ಆಗ್ತಾ ಇರುತ್ತೆ ಆ ಪಾಟ್ಸ್ನ ಕಟ್ ಮಾಡಿ ತೆಗಿಯೋಂಥದ್ದು. ಅವ್ರಿಗೆ ಮೂಗಲ್ಲಿ ಶುರುವಾಗಿದ್ದರಿಂದ ಇಷ್ಟು ಅವ್ರಿಗೆ ಮೂಗಿರಲಿಲ್ಲ ಗೊತ್ತಾ. ನಾನು ನೋಡಿದ್ದೀನಿ ಇಂಥದನ್ನೆಲ್ಲ. ನಾನು ಇವತ್ತಿಗೂ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಬಟ್ ನಮ್ಮ ಅತ್ತೆಗೂ ಕೂಡ ಚೆಸ್ಟ್ ಕ್ಯಾನ್ಸರ್ ಅವರಿಗೆ. ಹೌದು, ಒಂದು ಕಡೆ ಬ್ರೆಸ್ಟ್ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಒಂದೇ ಅವ್ರಿಗೆ ಇರೋದು ಹೇಳಬೇಕು ಅಂತ ಅಂದರೆ. ಬಟ್ ಅಮ್ಮ ಇದ್ದಾರೆ, ಅಂದರೆ ಮಗ ಉಳಿಯೋಕ್ಕಾಗಲಿಲ್ಲ. ಅದು ಒಂದು ಸಖತ್ತು ಬೇಜಾರು ನನಗೆ, ತುಂಬ ಸಖತ್ತು. ಹಿಂಗೆ ಅಂತಂದರೆ ನಮ್ಮತ್ತೆ ಆವಾಗಲೇ ಅಂದರೆ ನಮ್ಮನೆಯವರು 4 ವರ್ಷ ಮಗು ಇದ್ದಾಗಲೇ ಅವರಿಗೆ ನಮ್ಮತ್ತೆಗೂ ಕೂಡ ಅದು ಒಂದು ಬ್ರೆಸ್ಟ್ ಅಂದರೆ ಕ್ಯಾನ್ಸರ್ ಆಗಿ ಒಂದು ಕಡೆ ರಿಮೂವ್ ಮಾಡಿ ಜಸ್ಟ್ ಒಂದು ಇರೋವಂಥದ್ದು. ಆನಂತರ ನಾವು ಇವ್ರ ಅಣ್ಣಂಗೆ ಆಗಿದ್ದು. ಇವ್ರ ಅಣ್ಣನ ನಾನು ಹತ್ತಿರದಿಂದ ನೋಡಿದ್ನಲ್ವ. ನನ್ನ ಮದುವೆ ಆದಮೇಲೆ ಅಂದರೆ ಎಂಗೇಜ್ಮೆಂಟ್ ಆದಮೇಲೆ ಒಂದು ಕಣ್ಣನ್ನು ತೆಗೆದ್ರು. ಅದು ಸ್ಪ್ರೆಡ್ ಆಗ್ತಾಯಿತ್ತು. ಅಂದರೆ ಡಾಕ್ಟರ್ ಹೇಳಿಬಿಡ್ತಾರೆ. ಅದರಲ್ಲೂ ಕೆಲವೊಂದು ಸ್ಟೇಜ್ಗಳಿದೆ ಅಂತ ಫ್ರೆಂಡ್ಸ್. ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅದರಲ್ಲೂ ಕೆಲವೊಂದು ಸ್ಟೇಜಸ್ ಇದೆ. ಇನ್ನೊಂದಂದರೆ ಫ್ಯಾಮಿಲಿಲಿ ಯಾರಿಗಾದರೂ ಈ ಥರದ್ದು ಕ್ಯಾನ್ಸರ್ ಇದೆ ಅಂತ ಅಂದರೆ ಮಿಸ್ ಮಾಡದೆ ಅವರ ಆರೋಗ್ಯದಲ್ಲಿ ಏನಾದರೂ ಪದೇ ಪದೇ ಪ್ರಾಬ್ಲಮ್ ಆಗ್ತಾಯಿದೆ ಅಥವಾ ಏನಾದರೂ ಆಗ್ತಿದೆ ಅಂತಂದರೆ ಹೋಗಿ ಡಾಕ್ಟರ್ ಹತ್ರ ನಮ್ಮ ಫ್ಯಾಮಿಲಿಲಿ ಈ ಥರ ಬ್ಯಾಕ್ಗ್ರೌಂಡಲ್ಲಿ ಇದೆ, ನೀವು ಒಂದು ಸಾರಿ ಚೆಕ್ ಮಾಡಿ ಅಂತ ಹೇಳಿ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಯಾಕಂದರೆ ನನಗದು ತುಂಬ ಭಯ. ನಮ್ಮ ಮನೆಯವ್ರಿಗೂ ಕೂಡ ಸುಮಾರು ನನ್ನ ಮದುವೆ ಆದಾಗಿಂದ ಮೂಗಲ್ ಹೆವಿ ಬ್ಲೀಡಿಂಗ್ ಆಗೋದು. ಯಾವ ಥರ ಬ್ಲೀಡಿಂಗ್ ಆಗೋದು ಅಂತಂದರೆ ಈ ಮನೆ ಪೂಜೆ ದಿನವೂ ಅವ್ರಿಗೆ ಮೂಗಲ್ ಫುಲ್ಲು ಬ್ಲೀಡಿಂಗ್. ನನಗೆ ಭಯ ಆಗೋಯ್ತು. ಅವ್ರ ಅಣ್ಣಂಗೆ ಮೊದಲೇ ಈ ಥರ ಮೂಗಲ್ ಪ್ರಾಬ್ಲಮ್ ಆಗಿ ಮೂಗು ಕಟ್ ಮಾಡಿದ್ದು, ಈ ಪೋರ್ಷನ್ಸಲ್ಲಿ ಹಲ್ಲಿರಲಿಲ್ಲ. ಆಮೇಲೆ ಮದುವೆ ಆದಮೇಲೆ ಕಣ್ಣು ತೆಗೆದ್ರು. ಈ ಕಣ್ಣು ತೆಗೆದ್ಬಿಟ್ಟು ತೊಡೆಯಲ್ಲಿರೋ ಚರ್ಮ ತೆಗೆದು ಇಲ್ಲಿ ಹಾಕಿ ಸ್ಟಿಚ್ ಹಾಕಿದ್ರು. ಆಮೇಲೆ ಉಬ್ಬಿಗೆ ಅದು ಮೇಲೆ ಬ್ರೈನಿಗೆ ಹೋಗ್ತಾ ಇತ್ತು, ಸ್ಪ್ರೆಡ್ ಆಗ್ತಾಯಿತ್ತು ಅಂಥೇಳಿ ಇದನ್ನೆಲ್ಲ ಕರೆಂಟ್ ಕೊಟ್ಟು ಇದು ಫುಲ್ಲು ಉಬ್ಬೆಲ್ಲ ಇರಲಿಲ್ಲ. ಆ ನಂತರ ಅವರು ಒಂದೇ ಹೇಳ್ತಾ ಇದ್ದಿದ್ದು, ಸುಷ್ಮಾ ನಿಂಗೊಂದು ಮಗು ಆಗೋವರೆಗೂ ನನಗೆ ಬಿಡಬೇಕು, ನಮ್ಮ ವಂಶದ ಮಗು ಅಂತ ನಾನು ನೋಡಬೇಕು ಅಂತ. ಯಾಕಂದರೆ ಅವರಿಗೆ ಮಕ್ಕಳೆಲ್ಲ ಏನೂ ಇರಲಿಲ್ಲ. ನಾವು ಮದುವೆ ಆಗೋ ನಮ್ಮ ಮಗಳು ಹುಟ್ಟಿ 1.5 ತಿಂಗಳು ಇದ್ದಿದ್ದೆ ಹೆಚ್ಚು ಅವರು ಅಷ್ಟೇ. ಆಮೇಲೆ ಅದು ಬ್ರೈನ್ಗೆ ಹೋಗಿ ಓಪನ್ ಆಗಿಬಿಟ್ಟು ಅಂದರೆ ಬ್ರೈನಲ್ಲೇ ಬ್ಲಡ್ ಲೀಕ್ ಆಗೋಯ್ತು. ಫುಲ್ಲು ಮೂಗಲೆಲ್ಲ ಬ್ಲಡ್ ಬಂದು ತೀರಿ ಹೋದರು. ಅಂದರೆ ಫೈನಲ್ ಸ್ಟೇಜಲ್ಲಿದ್ದರು ಅವರು. ಅದೇ ಭಯ ಏನಂತಂದರೆ ಫಸ್ಟು ಸೆಕೆಂಡು ಅಟ್ಲೀಸ್ಟ್ 3rd ಸ್ಟೇಜಲ್ಲಿದ್ದರೂ ಕೂಡ ನಾವು ಉಳಿಸ್ಕೋಬೋದು. ಲಾಸ್ಟ್ 4th ಸ್ಟೇಜಿಗೆ ಬಂದುಬಿಟ್ರೆ ಯಾವುದೇ ಕಾರಣಕ್ಕೂ ಉಳಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅದರಂಥ ಕಷ್ಟ, ನರಕ, ನೋವು ಪಡುವಂಥದ್ದು. ಇನ್ನೊಂದಂದರೆ ನನ್ನ ಸಾವು ನನ್ನ ಹತ್ರ ಇದೆ ಅನ್ನೋದು. ಯಾಕಂದರೆ ಇವಾಗ ನಮಗೆಲ್ಲ ಗೊತ್ತಿರಲ್ಲ, ನಾವು ಯಾವಾಗ ಸಾಯ್ತೀವಿ ಬದುಕ್ತೀವಿ ಏನೂ ನಮಗೆ ಗೊತ್ತಿಲ್ಲ. ಬಟ್ ಕ್ಯಾನ್ಸರ್ ಅಂತ ಬಂದರೆ ನಾನು ಖಂಡಿತ ಸಾಯ್ತೀನಿ ಅನ್ನೋದೇ ನಮಗೆ ತಲೆಗೆ ಬಂದುಬಿಡುತ್ತೆ. ಬಂದುಬಿಟ್ಟು ನನ್ನ ಸಾವು ಹತ್ರ ಬಂತು ಅಂದಂದೇ ಎಷ್ಟೋ ಜನ ಆ ಕೊರಗಲ್ಲೇ ಸತ್ತೋಗ್ಬಿಡ್ತಾರೆ. ಬಟ್ ಯಾವುದನ್ನೇ ಆದ್ರೂ ಒಂದು ಚೂರು ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಪದೇ ಪದೇ ಸಮಸ್ಯೆ ಕಾಣಿಸ್ತಾ ಇದೆ ಅಂದರೆ ನಾನು ಆಲ್ರೆಡಿ ಹೇಳಿದಾಗ ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳ್ತಿದ್ದೆ, ಬೇರೆ ಕಡೆ ಹೋಗ್ತದೆ. ನಮ್ಮ ಮನೆಯವ್ರಿಗೆ ಆ ಥರ ಆದಾಗ ನಮ್ಮನೆಯವ್ರಿಗೆ ಹೋಗೋದು, ಡಾಕ್ಟರ್ ಹತ್ರ ತೋರಿಸ್ಕೊಂಬರೋದು, ಅದು ಸ್ಪ್ರೇ ಕೊಡೋದು. ಅವರು ಅಂದರೆ ಇಲ್ಲಿ ನೋಸ್ ನಿಮಗೆ ಅಂದರೆ ಡ್ರೈ ಆಗ್ತಾ ಇದೆ, ಡ್ರೈ ಆಗೋದ್ರಿಂದ ಮತ್ತು ಜೋರಾಗಿ ಮೂಗನ್ನು ಹ್ಞೂ ಅಂತ ಹೇಳಿ ತೆಗಿತಾ ಇದ್ದೀರಾ, ಆ ಒಂದು ತೆಗಿಯೋದಕ್ಕೆ ಸ್ಕಿನ್ನು ಡ್ಯಾಮೇಜ್ ಆಗಿಬಿಟ್ಟು ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿ ಸುಮಾರು 1-2 ವರ್ಷ ನಮ್ಮ ಮನೆಯವ್ರು ಮುಂದೆ ಹಾಕಿದ್ರು. ನಾವು ಈ ಮನೆಗೆ ಬರೋ ದಿನವೂ ಅವಾಗ ಗೃಹ ಪ್ರವೇಶ ಅವತ್ತು ಅವ್ರಿಗೆ ಸೇಮ್ ಪ್ರಾಬ್ಲಮ್. ಆ ನಂತರ ಏನಾಯಿತು, ಅವರು ತಲೆನೇ ಕೆಡಿಸ್ಕೊಳ್ಳಿಲ್ಲ, ಹೋಗಬೇಕು ಅಂತಲೂ ಅಂದಿಲ್ಲ. ಸೇಮ್ ಡಿಟೋ ನನ್ನ ಮಗಳಿಗೂ ಶುರು ಆಗೋಯ್ತು ಅದೇ ಥರನೇ, ಹೆವಿ ಮೂಗಲ್ ಬ್ಲೀಡಿಂಗ್ ಅವಳಿಗೂ ಕೂಡ. ಸುಮ್ಮನೆ ಸ್ಕೂಲಲ್ಲೂ ಕೂಡ ಬ್ಲೀಡಿಂಗು, ಸ್ಕೂಲಲ್ಲೂ ಕರೆದು ಹೇಳೋರು ಮಾಡೋರು. ಬಟ್ ನಾನು ಡಾಕ್ಟ್ರಿಗೆ ತೋರಿಸಿದ್ಕೆ ಡಾಕ್ಟ್ರ್ ಹೇಳೋರು, ಇಲ್ಲಮ್ಮ ಮಕ್ಕಳು ಮೂಗೊಳಗಡೆ ಏನಾದರೂ ಕಸ ಇದ್ದಾಗ ಅದೇನಾದರೂ ಹೊತ್ತುತ್ತಾ ಇದೆ, ಶೀತ ಆದಾಗ ಅಂದರೆ ಬೆರಳು ಹಾಕಿ ಉಗುರು ಏನಿರುತ್ತೆ ಟಚ್ ಆಗಿ ಅದು ಬರ್ತಾ ಇರೋದು ಹಿಂಗೆ ಅಂತ. ಬಟ್ ನನಗೆ ನಿಜ ಹೇಳ್ತೀನಿ ಫ್ರೆಂಡ್ಸ್, ನನಗೆ ಯಾಕಂದರೆ ನನ್ನ ಅತ್ತೆಗೆ ನಾನು ಇರೋದು ಗೊತ್ತಿತ್ತು. ಆಮೇಲೆ ಇವ್ರ ಅಣ್ಣನೂ ಅದರಿಂದ ಸತ್ತಿದ್ದಂತೆ ಗೊತ್ತಿತ್ತು. ಮತ್ತು ಇನ್ನೊಬ್ಬರು ಫ್ಯಾಮಿಲಿಯಲ್ಲೂ ಕೂಡ ಒಬ್ಬರಿಗೆ ಆಗಿತ್ತು. ಬಟ್ ಅದು ಬೇರೆ ಥರ. ಬಟ್ ಏನೂ ತೊಂದರೆ ಆಗಿಲ್ಲ. ಬಟ್ ಬೇಗನೆ ಗೊತ್ತಾಯಿತು ಅಂತ ಹೇಳ್ಬೋದು. ಹಾಗಾಗಿ ನಾನು ಒಂದೇ ಫ್ಯಾಮಿಲಿಲಿ 3 ಜನ ನೋಡಿದ್ರಿಂದ ಜೀವ
ಒಂಥರ ಭಯ ಅನ್ನಂಗಿತ್ತು. ಡಾಕ್ಟ್ರಿಗೆ ಹೋಗಿ ನಾನೇ ಹೇಳ್ಬಿಟ್ಟೆ, ಸರ್ ನಮ್ಮ ಫ್ಯಾಮಿಲಿಲಿ ಈ ಥರ ಕ್ಯಾನ್ಸರ್ ಪ್ರಾಬ್ಲಮ್ ಇದೆ, ಅಂದರೆ ನಮ್ಮ ಯಜಮಾನ್ರ ಕಡೆ ಈ ಥರ ಅವ್ರ ಅಣ್ಣ ಅವ್ರ ಅಮ್ಮ ಎಲ್ಲ ಈ ಥರ ಇರೋದ್ರಿಂದ ದಯವಿಟ್ಟು ನೀವು ಒಂದು ಟೆಸ್ಟ್ ಮಾಡಿಸ್ಬಿಡಿ, ನನಗೆ ಮಾಡಿಸಿದ್ರೆ ನನಗೆ ಸಮಾಧಾನ ಅಂತ. ಸುಮಾರು ಒಂದು 4 ವರ್ಷದ ಹಿಂದೆನೇ ನಾನು ಅವಾಗಲೇ ಒಬ್ಬೊಬ್ರಿಗೆ 10,000 ರೂಪಾಯಿ ನನ್ನ ಮಗಳಿಗೂ ಮತ್ತು ನಮ್ಮ ಮನೆಯವ್ರಿಗೆ, ಯಾಕಂದ್ರೆ ಇಬ್ಬರಿಗೂ ಸೇಮ್ ಮೊಬೈಲ್ ಬ್ಲೀಡಿಂಗ್, ಹೆವಿ ಬ್ಲೀಡಿಂಗ್ ಫ್ರೆಂಡ್ಸ್, ಅದು ಹೇಳಂಗಿಲ್ಲ. ಸ್ಕೂಲಲ್ಲೂ ಮಗಳಿಗೆ ಅದೇ ಪ್ರಾಬ್ಲಮ್ಮು, ಟೀಚರ್ಸು ಅದೇ ಹೇಳ್ತಾರೆ, ನಮ್ಮ ಮನೆಯವ್ರಿಗೂ ಮನೇಲಿ ಹಾಗೆ. ಅವ್ರು ಏನೋ ಸ್ಪ್ರೇ ಕೊಡ್ತಾರೆ, ಹೊಡ್ಕೊಳ್ಳಿ ಅಂತ ಹೇಳ್ತಾರೆ, ಡ್ರಾಪ್ಸ್ ಕೊಡ್ತಾರೆ, ಹಾಕಿ ಅಂತಾರೆ. ಹಾಕಿದಾಗ ಕಡಿಮೆ ಇರುತ್ತೆ, ಬಿಟ್ಟರೆ ಮತ್ತೆ ಬರುತ್ತೆ. ಆಮೇಲೆ ನಂಗೆ ಭಯ ಆಗಿಬಿಟ್ಟು ತೋರಿಸ್ದೆ. ಸದ್ಯಕ್ಕೆ ದೇವ್ರ ದಯೆ, ದೇವ್ರ ಇಚ್ಛೆ ಏನೂ ಇಲ್ಲ. ಡಾಕ್ಟರ್ ಹೇಳ್ದಂಗೆ ನನ್ನ ಮಗಳು ಮೂಗಿಗೆ ಬೆರಳು ಹಾಕಿ ಅದು ಒಳಗಡೆ ಗಾಯ ಥರ ಆಗಿ ಬ್ಲೀಡಿಂಗ್ ಆಗ್ತಾ ಇರೋದು ಅಂತ. ಇನ್ನು ನಮ್ಮ ಮನೆಯವರಂತೂ ಮೂಗು ತೆಗಿಯೋಕ್ಕೆ ಶುರು ಮಾಡಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೇಳಿಸ್ಬೇಕು, ಅಷ್ಟು ಜೋರಾಗಿ ತೆಗಿಯೋರು. ಅದನ್ನು ಡಾಕ್ಟರ್ ಹೇಳಿದರು, ನೀವು ಮೂಗನ್ನ ಜೋರಾಗಿ ತೆಗಿಬೇಡಿ, ಅದು ಇಲ್ಲಿ ಒಳಗಡೆ ಸ್ಕಿನ್ ತುಂಬ ಸಾಫ್ಟ್ ಆ್ಯಂಡ್ ಸೆನ್ಸಿಟಿವ್ ಆಗಿರುತ್ತೆ, ಅದು ಸ್ಕಿನ್ ಕಿತ್ಕೊಂಡ್ಬರ್ತಾ ಇದೆ, ಅಷ್ಟು ಜೋರು ನೀವು ತೆಗಿತಿದ್ದೀರಾ ಅಂತ. ನಮ್ಮನೇಲಿ ಹಾಗೆ ಮೂಗು ತೆಗಿಯೋದಂದರೆ ಅವ್ರು ಮೂಗು ಕ್ಲೀನ್ ಮಾಡ್ತಿದ್ದಾರೆ ಅನ್ನೋದು ಪಕ್ಕದ ಮನೆಯಲ್ಲ, ಅದ್ರ ಪಕ್ಕದ ಮನೆಗೂ ಹೋಗಿ ಕೇಳಿಸ್ಬೇಕು, ಆ ಲೆವೆಲಿಗೆ ಹೆವಿ ಸೌಂಡ್ ನಮ್ಮ ಮನೆಯವ್ರದ್ದು. ಹಾಗಾಗಿ ನನಗೆ ಆ ಒಂದು ಭಯ ಇತ್ತು. ಬಟ್ ಡಾಕ್ಟರ್ ಕಡೆಯಿಂದ ಟೆಸ್ಟ್ ಮಾಡಿಸಿ ಎಲ್ಲನೂ ಮಾಡಿದ್ಮೇಲೆ, ಯಾಕಂದರೆ ಅದು ಫ್ಯಾಮಿಲಿ ಇದೆ ಅಂದಾಗ ಹೇಳ್ಬಿಡೋದು ಒಳ್ಳೆಯದು. ಆನಂತರ ಈಗಲೂ ನನ್ನ ಮಗನಿಗೆ ಸ್ವಿಮ್ಮಿಂಗ್ ಸೇರಿಸಿದಾಗ ನೀವು ನೋಡಿರ್ಬೋದು, ನಾನು ಅದಕ್ಕೆ ಸ್ವಿಮ್ಮಿಂಗ್ ಬಿಡಿಸ್ದೆ. ಸ್ವಿಮ್ಮಿಂಗ್ ಸೇರಿಸಿದಾಗ ಅವನಿಗೆ ನೋಸಲ್ಲಿ ಇಲ್ಲಿ ಫುಲ್ಲು ಅಲರ್ಜಿ ಥರ ಆಗಿಬಿಟ್ಟು ಅವನು ಮಲ್ಕೊಂಡಾಗ ಅದೇನಾಗ್ತಾಯಿತ್ತು, ಇಲ್ಲಿ ಕಂಡ ಅವನಿಗೆ ನೋಸ್ನ ಬ್ಲಾಕ್ ಮಾಡಿಬಿಡ್ತಾಯಿತ್ತು, ಅಂದರೆ ದಪ್ಪ ಆಗ್ತಾಯಿತ್ತು. ಅದು ಬಂದು ಸ್ವಿಮ್ಮಿಂಗ್ ಪೂಲಲ್ಲಿರುವಂಥ ನೀರು ಅವನಿಗೆ ಅಲರ್ಜಿ ಆಗ್ತಾಯಿದೆ. ಯಾಕಂದರೆ ಎಲ್ಲ ಮಕ್ಳಿಗೂ ಎಲ್ಲ ಸೆಟ್ ಆಗುತ್ತೆ ಅನ್ನೋಂಗಿಲ್ಲ. ನನಗೇನಂದರೆ ಅವ್ನು ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಒದ್ದಾಡ್ತಿದ್ದಾನೆ, ಬಾಯಲ್ಲಿ ಉಸಿರಾಡ್ತಿದ್ದಾನೆ. ನನಗೆ ಎಕ್ಸ್ರೇ ಮಾಡಿಸಿದ್ರು, ಸ್ಕ್ಯಾನ್ ಮಾಡಿಸಿದ್ರು. ಬಟ್ ನಾನು ಆವಾಗಲೂ ಡಾಕ್ಟ್ರಿಗೆ ಹೇಳಿದೆ, ಸರ್ ಈ ಥರ ನಮ್ಮ ಫ್ಯಾಮಿಲಿಯಲ್ಲಿ ಇದೆ, ನನಗೆ ನೀವು ಏನೇ ಇದ್ರೂ ಎಂಥದೇ ಟೆಸ್ಟ್ ಇದ್ರೂ ಮಾಡಿಸಿ ಅಂತ. ಯಾಕಂದ್ರೆ ನನಗಿದನ್ನು ಡಾಕ್ಟರ್ ಮೆನ್ಷನ್ ಮಾಡಿ ಹೇಳಿದರು, ಫ್ಯಾಮಿಲಿಲಿ ಥೈರಾಯ್ಡು ಅಥವಾ BP, ಶುಗರು ಇವೆಲ್ಲ ಏನೇನು ಕಾಯಿಲೆಗಳು, ಮತ್ತು ತೊನ್ನು ಅಂತ ಹೇಳಿ ಬಾಡಿಯಲ್ಲೆಲ್ಲ ವೈಟ್ ಪ್ಯಾಚಸ್ ಆಗುತ್ತಲ್ಲ ಇವು, ಆಮೇಲೆ ಈ ಥರ ಕ್ಯಾನ್ಸರ್, ಇವೆಲ್ಲ ಫ್ಯಾಮಿಲಿಯಲ್ಲಿ ಇದ್ದರೆ ಅದು ಒಂಥರ ಒಬ್ಬರಿಂದ ಒಬ್ಬರಿಗೆ ಅನ್ನಂಗೆ ಅದು ಬಂದ್ಬಿಡುತ್ತೆ ಜೀನಲ್ಲಿ ಅಂತ ಹೇಳ್ತಾರಲ್ಲ. ಅದಕ್ಕೆ ಆ ಒಂದು ಭಯ ನನ್ನಲ್ಲಿತ್ತು. ನಾನು ನನ್ನ ಮಗನಿಗೂ ಕೂಡ ಹೇಳಿದೆ. ಇವತ್ತು ಫಸ್ಟ್ ಆಫ್ ಆಲ್ ನಾನು ಅದನ್ನು ಓಪನಾಗಿ ಹೇಳ್ಕೊಳ್ತಾ ಇದ್ದೀನಿ, ಯಾಕಂದರೆ ಅಪರ್ಣ ಅವರು ಕ್ಯಾನ್ಸರಿಂದ ಸತ್ತಿದ್ದು ಅಂತ ಹೇಳಿ ಬದಲಾಗಿ ಇವತ್ತು ನಾನು ನಿಮ್ಮ ಹತ್ರ ಈ ವಿಚಾರ ಹೇಳ್ಕೊಳ್ಳೋ ಹಂಗಾಯಿತು. ಬಟ್ ಈ ಒಂದು ಸೊಪ್ಪು ಸೌಂಡು, ಈ ಒಂದು ಕಾಯಿಲೆ ಮಾತ್ರ ದೇವರಣೆಗೂ ನಮ್ಮ ಶತ್ರುಗಳಿಗೂ ಬರೋದು ಬೇಡ ಫ್ರೆಂಡ್ಸ್. ಸಾವು ನಾವು ಮಲಗಿದ ಕಡೆನೇ ಬಂದರೂ ನೆಮ್ಮದಿಯಾಗಿ ಸುತ್ತೋಗ್ಬಿಡೋಣ. ಬಟ್ ನಾನು ಸಾಯ್ತೀನಿ, ನಾನು ಬದುಕಲ್ಲ, ನಾನು ಇದು ಕೊನೆ ಅಂತ ಹೇಳಿ ಗೊತ್ತಾಗಿ ನರಳೋದಿರತ್ತಲ್ಲ, ಅದರಂಥ ನರಕ, ಅದರಂಥ ಕಷ್ಟ ಇನ್ನೊಂದು ಕಡೆ ಇಲ್ಲ. ಬಟ್ ನಮಗೆ ಸದ್ಯಕ್ಕೆ ಭಗವಂತನ ಆಶೀರ್ವಾದ, ದೇವ್ರ ಇಚ್ಛೆ. ನನಗೆ ಅದೊಂದು ಭಯ. ಕ್ಯಾನ್ಸರ್ ಅನ್ನೋದು, ಕಷ್ಟಪಟ್ಟಿರೋದು, ಆ ಕೀಮೋಥೆರಪಿ ತೊಗೊಂಡಾಗ, ಯಾಕೆ ನಮ್ಮ ಫ್ಯಾಮಿಲಿಲಿ ಒಬ್ರಿಗೆ ಆಗಿದ್ದು ನೋಡಿದ್ದೀವಲ್ಲ ಅವರು, ನಾನು ಅದನ್ನೇ ಹೇಳ್ತೀನಿ, ನಮ್ಗೆ ಆಗದೇ ಇರೋರು ಇರಲಿ ಅಥವಾ ನಮಗೆ ಯಾರೇ ಕೆಟ್ಟೋರು ಇರಲಿ, ಯಾರಿಗೂ ದೇವರು ಈ ಥರ ಕಾಯಿಲೆ ಕೊಡೋದು ಬೇಡ, ಯಾರಿಗೂ ಇಂಥದ್ದು ಬರೋದು ಬೇಡ. ಯಾಕಂದರೆ ನಮಗೆ ದ್ವೇಷ ಇರೋದು, ಕೋಪ ಇರೋದು ಅವ್ರ ಮೇಲಿರತ್ತೆ ಅಷ್ಟೇ. ಬಟ್ ಅವ್ರು ಸತ್ತೋಗೋ ಅಷ್ಟು ನಾವು, ಅಥವಾ ಅವ್ರು ಹಾಳಾಗೋಗ್ಲಿ ಅನ್ನೋಷ್ಟು ನಾವು ಯಾವತ್ತೂ ಕೆಟ್ಟದ್ದು ಯಾರಿಗೂ ಬಯಸೋದಿಲ್ಲ. ಎಲ್ಲೇ ಇರಲಿ, ಹಿಂಗೆ ಇರಲಿ, ನಮಗೆ ಯಾರೂ ಒಳ್ಳೇದು ಬಯಸದೇ ಇದ್ರೂ ಪರವಾಗಿಲ್ಲ, ಅಥವಾ ನಮ್ಮ ಕಷ್ಟದಲ್ಲಿ ಯಾರೂ ಆಗಿಲ್ಲದೆ ಇದ್ರೂ ಪರವಾಗಿಲ್ಲ, ನಮಗೆ ಕೆಟ್ಟದ್ದು ಬಯಸಿದ್ರೂ ಪರವಾಗಿಲ್ಲ. ಒಟ್ನಲ್ಲಿ ನಮ್ಮಿಂದ ದೂರ ಇರಿ, ಚೆನ್ನಾಗಿರಿ. ಯಾಕಂದ್ರೆ ನಿಮಗೂ ಒಂದು ಸಂಸಾರ, ನಿಮ್ಮ ಮಕ್ಕಳು ಅನ್ನೋದಿರುತ್ತೆ, ಅವ್ರು ಚೆನ್ನಾಗಿರಲಿ ಅಂತಲೇ ನಾನು ಇಷ್ಟಪಡೋದು. ಹಾಗಾಗಿ ಈ ಒಂದು ಕಾಯಿಲೆ ಮಾತ್ರ ಭಗವಂತ ಯಾರಿಗೂ ಕೊಡೋದು ಬೇಡ ಅಂತ ಬೇಡ್ಕೊಳ್ತೀನಿ. ಆ ಕೀಮೋಥೆರಪಿ ತೊಗೊಂಡಾಗ ನೀವೇನು ಇವಾಗ ನನ್ನ ತಲೆಯಲ್ಲಿ ಕೂದಲು ಅನ್ನೋದು ನೋಡ್ತೀರಾ, ಇದು ಒಂದೇ ಒಂದು ಕಣ್ಣಲ್ಲಿರೋ ಒಂದು ರೆಪ್ಪೆನೂ ಕೂಡ ಇರಲ್ಲ ಫ್ರೆಂಡ್ಸ್. ಇದು ಹೆಂಗಿರುತ್ತೆ ಆ ಥರದ್ದು ನಾನು ನೋಡಿದ್ದೀನಿ, ಅವೆಲ್ಲ ನೋಡಿದ್ದೀನಿ. ನನ್ನ ಫ್ಯಾಮಿಲಿಯಲ್ಲೇ ಇದೆ ಅಂದರೆ 3 ಜನ ನಾನು ನೋಡಿದ್ದೀನಿ ಅಂದರೆ ಯೋಚನೆ ಮಾಡಿ. ಅಂದರೆ ನಮ್ಮ ಅತ್ತೆದು ನಾನು ನೋಡಿಲ್ಲ, ಬಟ್ ಅವರು ಇಲ್ಲ ಅನ್ನೋದು ಅವರ ಬಾಡಿ ನಾನು ನೋಡಿದ್ದೀನಿ ಹೆಂಗಿದೆ ಅಂತ. ಹಾಗಾಗಿ ಇಬ್ಬರನ್ನಂತೂ ಕಣ್ಣಾರೆ ನೋಡಿದ್ದೀನಿ ಫ್ಯಾಮಿಲಿಲಿ, ಆ ಒಂದು ಕಷ್ಟ ಹಿಂಗಿರತ್ತೆ ಅಂತ. ನಮ್ಮ ಕಣ್ಣಲ್ಲಿ ರೆಪ್ಪೆ ಇಲ್ಲ ಅಂತಂದರೆ ಹೇಗಿರುತ್ತೆ, ನಾವು ಮಿಟ್ಕ್ಸೋದು ಅಂತೀವಲ್ಲ, ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಒಂದು ಉಬ್ಬಿರಲ್ಲ, ಒಂದು ಕಣ್ಣಲ್ಲಿ ರೆಪ್ಪೆ ಇರಲ್ಲ,
ಎಲ್ಲೂ ಒಂದಿಷ್ಟು ಕೂದಲಿರ ಅನ್ನೋದು ಮನುಷ್ಯನ ದೇಹದಲ್ಲಿ ಇರಲ್ಲ. ಅದನ್ನು ನೆನೆಸ್ಕೊಂಡ್ರೆ ಹೆಂಗಿರುತ್ತೆ ಅಲ್ಲ. ಬೇಡಪ್ಪ, ಯಾರಿಗೂ ಈ ಥರ ಒಂದು ದೇವರು ಆರೋಗ್ಯದಲ್ಲಿ ಕೆಟ್ಟದ್ದು ಕೊಡದೇ ಇರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಓಕೆ, ಏನೂ ಮಾಡೋಂಗಿಲ್ಲ. ನಮ್ಮ ಹಣೆ ಬರ್ದಲ್ಲಿ ನಮಗೇನು ದೇವ್ರು ಕೊಟ್ಟಿರ್ತಾನೋ ಅಷ್ಟೇ. ಬಟ್ ಯಾರೇ ನನ್ನೂ ಸೇರಿಸಿ ಇನ್ಕ್ಲೂಡಿಂಗ್ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ, ಆರೋಗ್ಯದಲ್ಲಿ ನಮ್ಮಲ್ಲಿ ಪದೇ ಪದೇ ಏನಾದರೂ ಒಂದು ಸಮಸ್ಯೆ ಕಾಣ್ತಾ ಇದೆ, ಏನು ತೊಗೊಂಡ್ರೂ ಅದು ಸರಿ ಆಗ್ತಿಲ್ಲ ಅಂದಾಗ ಒಂದ್ಸರಿ ನಾವು ಡಾಕ್ಟ್ರ್ ಹತ್ರ ಹೋಗಿ ಕಂಪ್ಲೀಟ್ ನಮ್ಮ ಬಾಡಿನ ಚೆಕಪ್ ಮಾಡಿಸ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಮೆಡಿಸಿನ್ಸ್ ಅಥವಾ ಪರಿಹಾರ ಏನು ತೊಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ನಿಮಗೂ ಕೂಡ ಅದನ್ನೇ ನಾನು ರೆಫರ್ ಮಾಡ್ತೀನಿ. ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಗಮನ ಇರಲಿ ಅಷ್ಟು ಫ್ರೆಂಡ್ಸ್. ಇವಾಗ ಓಕೆ, ನನ್ನ ಕೆಲಸ ಇದೆ ಸುಮಾರು. ಬಟ್ ಅವರ ಒಂದು ನಗು ಮುಖ ನೋಡ್ತಾ ಇದ್ದರೆ ನೋಡಿ ಎಷ್ಟು ಚೆಂದ ಇದ್ದಾರೆ. ಅವ್ರ ಮುಖ ನೋಡ್ತಾ ಇದ್ದರೆ ನನ್ನ ಕಣ್ಣಲ್ಲೇ ನೀರು ಬರ್ತಾ ಇದೆ. ಹಾಗೆ ಇನ್ನೂ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರಿ, ಸುಷ್ಮಾ ನೀವು ನಿಮ್ಮ ಮಗಳಿಗೆ 10 years ಆದಮೇಲೆ ಒಂದು ಇಂಜೆಕ್ಷನ್ ಕೊಡಿಸಿದ್ರಿ, ಯಾವುದು ಅದು ಹೇಳಿ ಅಂತ. HPV ಅನ್ನೋ ಒಂದು ಇಂಜೆಕ್ಷನ್, ಅದು ಬಂದು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ, ಅಂದರೆ ಗರ್ಭಕೋಶದ ಕ್ಯಾನ್ಸರ್ ಈಗ ಹೆಣ್ಮಕ್ಳಲ್ಲಿ ಜಾಸ್ತಿ ಇರೋದ್ರಿಂದ ಮಕ್ಕಳು ಮೆಚ್ಯೂರ್ಡ್ ಆಗೋದಕ್ಕೂ ಮುಂಚೆ, ಅಂದರೆ ನೀವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ. HPV ಇಂಜೆಕ್ಷನ್ಸ್ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಮಿನಿಮಮ್ ಒಂದು ಡೋಸ್ಗೆ 10,000ನ 8,500ನ 10,000ನ ಇದೆ ಒಂದು ಡೋಸ್ಗೆ. ಅದು 2 ಡೋಸು ನಮ್ಮ ಚೈತನ್ಯಂಗೆ ಕೊಡಿಸಿದ್ದು. ಅದರಲ್ಲೂ 2 ವೆರೈಟೀಸ್ ಇದೆ. HPVಯಲ್ಲೂ ಕೂಡ 2 ವೆರೈಟೀಸ್ ಇದೆ. ಮಕ್ಕಳು ಪೀರಿಯಡ್ಸ್ ಅಂದರೆ ಮೆಚೂರ್ಡ್ ಆಗೋದಕ್ಕೂ ಮುಂಚಿತವಾಗಿ ಕೊಟ್ಟರೆ 2 ಡೋಸು, ಮೆಚೂರ್ಡ್ ಆದಮೇಲೆ ಕೊಡಿಸ್ತೀವಿ ಅಂತಂದರೆ 3 ಡೋಸ್ ತೊಗೋಬೇಕಾಗತ್ತೆ. ಇನ್ಕ್ಲೂಡಿಂಗ್ ನಾವು ಕೂಡ ತೊಗೋಬೋದು. ಮಿನಿಮಮ್ 45 years 40 years ಒಳಗಡೆವರೆಗೂ ಇರೋರು ತೊಗೋಬೋದು. ಬಟ್ ನಾನೇನು ತೊಗೊಳಕ್ಕೆ ಹೋಗಿಲ್ಲ, ನನ್ನ ಮಗಳಿಗೆ ಕೊಡಿಸ್ದೆ. ನಮ್ಮ ಮನೆಯವ್ರು ನನಗೂ ಹೇಳ್ತಾಯಿದ್ರು ನೀನು ತಗೋ ಅಂತ. ಬಟ್ ನನಗೇನೋ ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಬಟ್ ಇವೆಲ್ಲ ನೋಡ್ತಾ ಇದ್ರೆ ತೊಗೋಬೇಕು ಅಂತ ಅನಿಸ್ತಾ ಇದೆ ನನಗೂ ಕೂಡ. ಅದು ಇಂಜೆಕ್ಷನ್ ನಾನು ಕೊಡಿಸಿದಂಥದ್ದು HPV. ಅದ್ರ ಬಗ್ಗೆ ನಾನು ಹಳೆ ಬ್ಲಾಗಲ್ಲೇ ಹೇಳಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅವ್ರು ಯಾರೋ ಒಂದಿಬ್ಬರು ಕ್ವಶನ್ಸ್ ಕೂಡ ಕೇಳಿದ್ರಿ. ಇದು ತುಂಬಾ ಮುಖ್ಯ ಇವಾಗ ಮಕ್ಕಳಿಗೆ. ಈಗ ನಾವು ಬರೀ 10,000 20,000 ಅಂತ ಹೇಳಿ ಮುಖ ನೋಡ್ಕೊಂಡು ಕೂತು ಮುಂದಕ್ಕೆ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆದಾಗ ಅವರು ಲಕ್ಷ ಖರ್ಚು ಮಾಡಬೇಕಾದ್ರೆ ಅವಾಗ ಅನಿಸುತ್ತೆ ಅಯ್ಯೋ ಎಲ್ಲೋ ಒಂದು ಕಡೆ ನಾನು ಅದೊಂದು ಡೋಸ್ ಕೊಡಿಸ್ಬಿಡ್ಬೇಕಿತ್ತು ಅಂತ. ಹಾಗಾಗಿ ಇಷ್ಟೋ ಅವರ ಒಂದು ವ್ಯಾಕ್ಸಿನೇಷನ್ನು ಅವರ ಅಂದರೆ ಅವ್ರಿಗೆ ಯಾವ ಏಜ್ ವೈಸು ಹೇಗೆ ಕೊಡಬೇಕೆಲ್ಲ ಕೊಡ್ಸ್ಕೊಂಬಂದಿರ್ತೀವಿ. ಇದು ಒಂದನ್ನು ಕೊಡಿಸೋದ್ರಿಂದ ಏನು ಕಳ್ಕೊಳ್ಳೋದ್ರಲ್ಲಿ ಏನೂ ಇರೋದಿಲ್ಲ. ಹಾಗಾಗಿ ಯಾರೆಲ್ಲ ಇನ್ನೂ ಕೊಡಿಸಿಲ್ಲ ಅಥವಾ ಇದ್ರ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ, ಹೋಗಿ ನಿಮ್ಮ ಡಾಕ್ಟರ್ಸ್ ಹತ್ರ ಒಂದ್ಸರಿ ಕನ್ಸಲ್ಟ್ ಮಾಡಿ ಕೇಳಿ. HPV ಅಂದರೆ ಏನು ಎತ್ತ, ಅದನ್ನು ಯಾವ ರೀತಿಯಾಗಿ ಕೊಡ್ತಾರೆ, ಅದರಿಂದ ಏನು ಯೂಸ್ ಆಗುತ್ತೆ, ಪ್ರತಿಯೊಂದು ಡಾಕ್ಟರೇ ಹೇಳ್ತಾರೆ. ಬಟ್ ಇದು ಬಂದು ಒಂದು ಮುಂದೆ ಮಕ್ಕಳಿಗೆ ಗರ್ಭಕೋಶದ ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಅಥವಾ ಸೋಂಕು ಅನ್ನೋದು ಏನಿದೆ ಅದು ಏನೂ ಬರದೇ ಇರೋದಕ್ಕೆ ಒಂದು ಮುಂಜಾಗ್ರತೆ ಕ್ರಮವಾಗಿ ಕೊಡ್ತಾ ಇರುವಂತಹ ಇಂಜೆಕ್ಷನ್ ಅಷ್ಟೇ. ಆದಷ್ಟು ಎಲ್ಲ ಹೆಣ್ಮಕ್ಳು ತೊಗೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಯಾಕೋ ಮುಂದುವರ್ಸೋಕ್ಕೆ ನನಗೆ ಮೂಡೇ ಬರ್ತಾ ಇಲ್ಲ. ನನಗೆ ಒಂಥರ ಫೀಲ್ ಒಂಥರ ಅನಿಸ್ತಾ ಇದೆ. ಆದರೆ ಮುಂದುವರ್ಸ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಇದಿಷ್ಟು ನನ್ನ ಮನಸ್ಸಿನ ಮಾತು ಅಥವಾ ನನ್ನ ಒಂದು ಕಾಳಜಿ, ನನ್ನ ಫ್ಯಾಮಿಲಿ ಬಗ್ಗೆ ಇದ್ದಿದ್ದು ಎಲ್ಲನೂ ಹೇಳ್ಕೊಂಡೆ ಅಂತ ಅನ್ನಿಸ್ತಾ ಇದೆ. ಬಾಯ್, ಮತ್ತೆ ಸಿಗೋಣ.